Okay, so hey everyone, welcome to all of you to my channel Imam D Classes. So in this video, we will continue the problems based on income from profession. Okay, I will try to conclude in one video only. So let's see what happened. So ಬರ್ರಿಪ್ಪ ಈಗ ಫಸ್ಟ್ ಕ್ವಶನ್ ನೋಡ್ರಿ. ಓಕೆ, ಇದು ಈ ವಿಡಿಯೋ ಅಲ್ಲೇ ಫಸ್ಟ್ ಕ್ವಶನ್ ನೋಡ್ರಿಪ್ಪ ಏನೈತಿ. ಶ್ರೀ ಮಂಜುನಾಥ್ ಈಸ್ ಆನ್ ಅಡ್ವೊಕೇಟ್. ಅಡ್ವೊಕೇಟ್ ಅಂದ್ರೆ ಏನ್ರಿಪ್ಪ? ಲಾಯರ್ ಇನ್ ರಾಯಚೂರ್. He gives the following receipts and payments account for the year ending 31st March 2022. ಲಾಯರ್ ಏನ್ರಿ? ಅಡ್ವೊಕೇಟ್ ಅಂದ್ರೆ ಏನ್ರಿಪ್ಪ? ಲಾಯರ್ ಅಲ್ಲ, ಲಾಯರ್. ಓಕೆ, ಎಲ್ಲ ಇನ್ಕಮ್ಸ್ ಓನ್ಲಿ, ಎಲ್ಲ ಇನ್ಕಮ್ಸ್ ಏನ್ರಿಪ್ಪ? ಓನ್ಲಿ ರಿಲೇಟೆಡ್ ಟು ಅಡ್ವೊಕೇಟ್ಗೆ. ಅಡ್ವೊಕೇಟ್ ಎಲ್ಲ ಇನ್ಕಮ್ಸ್ ಏನ್ರಿಪ್ಪ? ಅಡ್ವೊಕೇಟ್ ಪ್ರೊಫೆಷನ್ಗೆ ಲಿಂಕ್ ಆಗ್ಬೇಕು, ರಿಲೇಟ್ ಆಗ್ಬೇಕು, ಅದು ಅಷ್ಟೇ ತಗೋಬೇಕು. ಹುಡುಕಿದ್ದ ಇನ್ಕಮ್ಸ್ ಬರಂಗಿಲ್ಲ ಇಲ್ಲ. ಆಮೇಲೆ ಏನ್ರಿಪ್ಪ? ಎಲ್ಲ ಎಕ್ಸ್ಪೆನ್ಸಸ್ ಆಫೀಸ್, ಎಲ್ಲ ಆಫೀಸ್ ಎಕ್ಸ್ಪೆನ್ಸ್ ತಗೋಬೇಕು, ಪರ್ಸನಲ್ ಎಕ್ಸ್ಪೆನ್ಸ್ ಬರಂಗಿಲ್ಲ. ಓಕೆ ಬರ್ರಿಪ್ಪ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಂಗಿಲ್ಲ. ಪ್ರೊಫೆಷನಲ್ ಫೀಸ್, ಓಕೆ, ಪ್ರೊಫೆಷನಲ್ ಫೀಸ್ ತಗೋಬೇಕು. ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಬರಂಗಿಲ್ಲ. ಯಾಕ್ರಿ? ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಏನ್ರಿಪ್ಪ? ಇದು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಬರಂಗಿಲ್ಲ. ಪ್ರೆಸೆಂಟ್ಸ್ ಫ್ರಾಮ್ ಕ್ಲೈಂಟ್ಸ್ ಅಂದ್ರೆ ತಗೋಬೇಕು ಇದು. ಇನ್ಕಮ್ ಫ್ರಮ್ ಹಾರ್ಸ್ ರೇಸಸ್, ಇದು ಏನ್ರಿದು? ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇದು ಬರಂಗಿಲ್ಲ ಇಲ್ಲಿ. ಟು ಶೇರ್ ಆಫ್ ಇನ್ಕಮ್ ಫ್ರಾಮ್ ಹಿಂದೂ ಅನ್ಡಿವೈಡೆಡ್ ಬೈ ಫ್ಯಾಮಿಲಿ ಆಫ್ ವಿಚ್ ಹಿ ಇಸ್ ಅ ಪಾರ್ಟ್ನರ್, ಇದು ಏನ್ರಿ? ಎಕ್ಸೆಂಪ್ಟೆಡ್ ಇನ್ಕಮ್ ಇದು. ಶೇರ್ ಆಫ್ ಇನ್ಕಮ್ ಫ್ರಾಮ್ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಓಕೆ, HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಇದು ಏನ್ರಿ? ಬರಂಗಿಲ್ಲ. ಆಕ್ಚುಲಿ ಇದು ನಿಮಗೆ ಎಲ್ಲಿ ಬರ್ತೀರಿಪ್ಪ? ಇದು ಇಲ್ಲರಿಪ್ಪ, ಈಗ ಬರ್ತೈತೆ ರೀ ಮುಂದೆ. ಈಗ ಮುಂದೆ ಐತಿ ಅಲ್ಲೇ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲೇ ಬರ್ತೈತ್ರಿಪ್ಪ ಇದು. ಅದು ಅಲ್ಲೇ ಏನ್ರಿಪ್ಪ? ಇದು ಎಕ್ಸೆಂಪ್ಟ್ ಮಾಡಬೇಕಿದು, ಇದು ಬರಂಗಿಲ್ಲ. ಆ್ಯಕ್ಚುಲಿ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದು. ಸರಿ, ನೆಕ್ಸ್ಟ್ ಏನ? ಇದು ಇನ್ಕಮ್ ಫ್ರಮ್ ಹಾರ್ಸ್ ರೇಸ್ ಡಿವಿಡೆಂಡ್, ಇದು ಎಲ್ಲ ಏನ್ರಿಪ್ಪ? 6ನೇ ಸೆಮ್, ಬಿಕಾಮ್ 6th ಸೆಮಿಸ್ಟರ್ ಒಳಗೈತ್ರಿ ನಿಮಗೆ. ಇದು ಏನ್ರಿಪ್ಪ? ಇದು ಎಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆ, ಈ ರೆಸಿಪ್ಟ್ ಸೈಡ್ ಏನು ತಗೋಬೇಕ್ರಪ್ಪ? ಪ್ರೊಫೆಷನಲ್ ಫೀಸ್ ತಗೋಬೇಕಾ, ಆಮೇಲೆ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ತಗೋಬೇಕು, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಮತ್ತು ಇನ್ಕಮ್ ಫ್ರಮ್ ಹಾರ್ಸ್ ರೇಸ್, ಆಮೇಲೆ ಶೇರ್ ಆಫ್ ಇನ್ಕಮ್ ಫ್ರಾಮ್ HUF ಬರಂಗಿಲ್ಲ. ಎಕ್ಸ್ಪೆನ್ಸಸ್ ಸೈಡ್ ಬರ್ರಿಪ್ಪ. ಈಗ ಬೈ ಸ್ಯಾಲರಿ ಟು ಸ್ಟಾಫ್, ಆಫೀಸ್ ಎಕ್ಸ್ಪೆನ್ಸ್ ತಗೋಬೇಕು, ಆಫೀಸ್ ರೆಂಟ್ ಆಫೀಸ್ ತಗೋಬೇಕು, ಮ್ಯಾಗಝಿನ್ಸ್ ಆ್ಯಂಡ್ ಜರ್ನಲ್ಸ್, ಮ್ಯಾಗಝಿನ್ಸ್ ಆ್ಯಂಡ್ ಜರ್ನಲ್ಸ್ ಏನ್ರಿದು? ಆಫೀಸ್ ಒಳಗೆ ಯೂಸ್ ಮಾಡ್ತಿಲ್ರಿ, ಇದು ಆಫೀಸ್ ಒಳಗೆ ಯೂಸ್ ಮಾಡ್ತಿಲ್ರಿ, ಅದಕ್ಕೆ ಏನ್ರಿ? ತಗೋಬೇಕು. ಟೆಲಿಫೋನ್ ಚಾರ್ಜಸ್, ಟೆಲಿಫೋನ್ ಚಾರ್ಜಸ್ ನಮಗೆ ಇದು ಟೆಲಿಫೋನ್ ಚಾರ್ಜ್ ಏನು? ಟೆಲಿಫೋನ್ ಎಲ್ಲಿ ಯೂಸ್ ಮಾಡ್ತೀರಿ? ಮನೆಯಾಗ ಯೂಸ್ ಮಾಡ್ತೀರಿ, ಆಫೀಸ್ ಒಳಗೆ ಯೂಸ್ ಮಾಡ್ತಿಲ್ರಿ ನಾವು. ಓಕೆ, ಅದು ಬೇರೆ. ಟೆಲಿಫೋನ್ ಚಾರ್ಜ್ ಏನ್ರಿಪ್ಪ? ಬಟ್ ನಿಮ್ದು ಪ್ರೊಫೆಷನಲ್ಲಿ ನಿಮ್ಗೆ ಲಾಯರ್ ಅಂದರೆ ಟೆಲಿಫೋನ್ ಇರಬೇಕಲ್ಲ. ಓಕೆ, ಇದು ಏನ್ರಿ? ಆಫೀಸ್. ಮೋಟರ್ ಕಾರ್ ಎಕ್ಸ್ಪೆನ್ಸಸ್, ಮೋಟರ್ ಕಾರ್ ಎಕ್ಸ್ಪೆನ್ಸ್ ನೋಡೋಣ್ರಿ. ಪರ್ಸ್ನಲ್ ಎಷ್ಟು ಯೂಸ್ ಮಾಡ್ತಾರಿಪ್ಪ? ಆಫೀಸ್ ಎಷ್ಟು ಯೂಸ್ ಮಾಡ್ತಾರಿ? ಪರ್ಸ್ನಲ್ ನೋಡೋಣ್ರಿ. ಪರ್ಸ್ನಲ್ ಬರಂಗಿಲ್ಲ, ಆಫೀಸ್ ತಗೋಬೇಕು. ಆಫೀಸ್ ಎಕ್ಸ್ಪೆನ್ಸಸ್ ಆಫೀಸ್ ಐತ್ರಿಪ್ಪ, ತಗೋಬೇಕು. ನೆಕ್ಸ್ಟ್ ಪರ್ಚೇಸ್ ಆಫ್ ನ್ಯೂ ಕಾರ್ ಏನ್ರಿ? ಪರ್ಚೇಸ್ ಆಫ್ ನ್ಯೂ ಕಾರ್, ಪರ್ಚೇಸ್ ಆಫ್ ನ್ಯೂ ಕಾರ್ ಬರಂಗಿಲ್ಲ, ಇದು ಏನ್ರಿದು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರಂಗಿಲ್ಲ. ಬೈ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಅಂದ್ರೆ ಏನಿಪ್ಪ? ಪರ್ಸನಲ್ ಎಕ್ಸ್ಪೆನ್ಸ್ ಬರಂಗಿಲ್ಲ. ಬೈ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಏನ್ರಿಪ್ಪ? ಪರ್ಸನಲ್ ಬರಂಗಿಲ್ಲ. ಬೈ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಡೊನೇಷನ್ ಏನ್ರಿಪ್ಪ? ಡೊನೇಷನ್ ಪರ್ಸನಲ್ ಬರಂಗಿಲ್ಲ. ಬೈ ಹೆಲ್ಪ್ ಟು ಪೂವರ್ ಸ್ಟೂಡೆಂಟ್ಸ್, ಅವರು ಹೆಲ್ಪ್ ಮಾಡಿ ಏನು ಮಾಡ್ರಿ? ಅದು ಪರ್ಸನಲ್, ಬಿಸ್ನೆಸ್ಗೆ ಯೂಸ್ ಮಾಡಂಗಿಲ್ಲ ಅವರು. ಹೆಲ್ಪ್ ಟು ಪೂವರ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ರಿಪ್ಪ? ಪರ್ಸನಲ್ ಬರಂಗಿಲ್ಲ ಇಲ್ಲಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರಂಗಿಲ್ಲ. ತಿಳಿದ್ರಿ? ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಾಮ್ ಪ್ರೊಫೆಷನ್. ಓಕೆ, ಇನ್ಕಮ್ ಫ್ರಾಮ್ ಪ್ರೊಫೆಷನ್ for the assessment year 2022-23 after taking into consideration the following information, assuming the assessee has not opted for section 115 BSc. Not opted for section 115 BSc ಅಂದ್ರೆ ಏನ್ರಿಪ್ಪ? ನಾರ್ಮಲ್ ಪ್ರಾಬ್ಲಮ್. ನಾರ್ಮಲ್ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಬರೀಪ್ಪ. ಎ 1/4 ಅಂದರೆ 1/4 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ವೇರ್ ರಿಲೇಟೆಡ್ ಟು ಹೀಸ್ ಪರ್ಸನಲ್ ಯೂಸ್. 1/4 ಏನೈತ್ರಿಪ್ಪ? ಪರ್ಸನಲ್ ಐತ್ರಿ. ನಮಗೆ 1/4 ಪರ್ಸನಲ್ ಬೇಡ, ನಮ್ಗೆ ಏನು ಬೇಕ್ರಿಪ್ಪ? ಆಫೀಸ್ ಬೇಕು. 1/4 ಪರ್ಸನಲ್ ಐತ್ರಿಪ್ಪ. ಈಗ ಆಫೀಸ್ ಎಷ್ಟು ಇರ್ಬೋದು? 4 - 1 3, 3/4. 3/4 ಏನ್ರಿಪ್ಪ? ಆಫೀಸ್. 3/4 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸ್ ಎಲ್ಲಿ ಇರ್ಬೋದು? ಇಲ್ಲೇ ನೋಡ್ರಿ, ಮೋಟರ್ ಕಾರ್ ಎಕ್ಸ್ಪೆನ್ಸ್ 8000 ಇಂಟು 3/4 ಮಾಡ್ಬೇಕು ನೀವು. 1/4 ಆಫ್ ಪರ್ಸನಲ್ ಐತ್ರಿ, ನಮಗೆ ಪರ್ಸನಲ್ ಬೇಡ. 4 - 1 ಎಷ್ಟ್ರಿಪ್ಪ? 3. 3/4 ಏನ್ರಿಪ್ಪ? 8000. 8000 ಇಂಟು 3/4 ಮಾಡ್ರಿ, ನಿಮಗೆ ಆಫೀಸ್. ರೇಟ್ ಆಫ್ ಡೆಪ್ರಿಸಿಯೇಷನ್ ಆನ್ ಕಾರ್ ಈಸ್ ಅಟ್ 15%. ಮೋಟರ್ ಕಾರ್ ಮೇಲೆ ಎಲ್ಲಿತ್ರಿಪ್ಪ? ಅದು ಮೋಟರ್ ಕಾರ್ ಮೇಲೆ ಅಲ್ಲ, ಅದು ಕಾರ್ ಅಂದ್ರೆ ಏನ್ರಿಪ್ಪ? ಮೋಟರ್ ಕಾರ್ ಮೇಲೆ. ಮೋಟರ್ ಕಾರ್ ಎಲ್ಲ ಐತ್ರಿಪ್ಪ. ಇಲ್ಲಿ ಪರ್ಚೇಸ್ ಆಫ್ ನ್ಯೂ ಕಾರ್ ಅಂತ ಐತಲ್ಲ, ಅಲ್ಲಿ ಪರ್ಚೇಸ್ ಆಫ್ ನ್ಯೂ ಕಾರ್
ಇದರ ಮೇಲೆ ಇದರ ಮೇಲೆ ಏನ್ರಿಪ್ಪ ಮಾಡೋಣ ರೀ ಆಮೇಲೆ ಡೆಪ್ರಿಸಿಯೇಷನ್. ಸರಿ ಬರ್ರಿಪ್ಪ ಸ್ಟಾರ್ಟ್ ಮಾಡೋಣ ರೀ. ಓಕೆ ಬರ್ರಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಏನ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ರಿ ಅಂತ ಕೇಳಿಲ್ಲ ಅವರು. ಬರೀ ಏನ್ರಿಪ್ಪ ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಷ್ಟೇ ಮಾಡ್ರಿ ಅಂತ. ಅದಕ್ಕೆ ಏನ್ರಿಪ್ಪ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನ್ರಿಪ್ಪ ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ಸ್ ಎಲ್ಲ ತಗೋಬೇಕು. ಬಟ್ ಏನ್ರಿಪ್ಪ ಬರೀ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂದ್ರೆ ಏನ್ರಿಪ್ಪ ಬರೀ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಷ್ಟೇ ಮಾಡ್ರಿಪ್ಪ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಶ್ರೀ ಯಾರಿಪ್ಪ ಅದು ಮಂಜುನಾಥ್ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23 ಪರ್ಟಿಕ್ಯುಲರ್ಸ್ ಅಮೌಂಟ್ ಬರ್ರಿಪ್ಪ. ಫಸ್ಟ್ ಏನು ತಗೋಬೇಕು ನೀವು? ಫಸ್ಟ್ ಇನ್ಕಮ್ಸ್ ತಗೋಬೇಕಲ್ಲ. ಫಸ್ಟ್ ಇನ್ಕಮ್ಸ್ ತಗೋಬೇಕು ನೀವು. ಫಸ್ಟ್ ಇನ್ಕಮ್ಸ್ ತಗೋರಿ. ಈಗ ಚಾಲೂ ಮಾಡ್ರಿ ಇನ್ಕಮ್ಸ್ ಒಳಗೆ. ಏನ್ರಿ ಇದು ಫಸ್ಟ್ ಇನ್ಕಮ್ಸ್ ಒಳಗೆ ಇಲ್ಲೈತೆ ನೋಡ್ರಿ. ಫಸ್ಟ್ ಪ್ರೊಫೆಷನಲ್ ಫೀಸ್ 1,25,000 ಇದು ಏನ್ರಿ ಇದು ಇನ್ಕಮ್. ಬರೀ ತಗೋರಿ ಪೈಲೆ ಪ್ರೊಫೆಷನಲ್ ಫೀಸ್ ಅಂತ ತಗೋರಿ. ಪ್ರೊಫೆಷನಲ್ ಫೀಸ್ ಎಷ್ಟಿದು? 1,25,000 ಅಲ್ಲ ಅದು ತಗೋರಿಪ್ಪ. 1,25,000 ಕರೆಕ್ಟಾ? ಓಕೆ ನೆಕ್ಸ್ಟ್ ಏನ್ರಿಪ್ಪ ಪ್ರೊಫೆಷನಲ್ ಫೀಸ್ ಆದಮೇಲೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಬರಂಗಿಲ್ಲ. ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ತಗೋಬೇಕು 6,000 rupees. ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಎಷ್ಟು? 6,000 rupees ಅಲ್ಲ ಅದು ತಗೋರಿ. 6,000 rupees. ಈಗ ಟೋಟಲ್ ಮಾಡ್ರಿಪ್ಪ ಎಷ್ಟ್ರಿದ್ದು ತಡೀರಿ. ಓಕೆ ಈಗ ಟೋಟಲ್ ಮಾಡ್ರಿಪ್ಪ ಅದು ಎಷ್ಟು? 1,25,000 ಪ್ಲಸ್ 6,000 ಮಾಡ್ರಿಪ್ಪ ಎಷ್ಟ್ರಿ? 1,31,000. 1,31,000 ಕರೆಕ್ಟಾ? ಓಕೆ ಈಗ ಲೆಸ್ ಇನ್ಕಮ್ಸ್ ಮುಗಿತ್ರಿಪ್ಪ ಇಲ್ಲ. ಲೆಸ್ ಅಲಾವೇಬಲ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ? ಅಲಾವೇಬಲ್ ಎಕ್ಸ್ಪೆನ್ಸಸ್ ಲೆಸ್ ಅಲಾವೇಬಲ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಬೇಕ್ರಿಪ್ಪ. ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಲಾವೇಬಲ್ ಎಕ್ಸ್ಪೆನ್ಸಸ್ ಒಳಗೆ ಇಲ್ಲೇ ಬರ್ರಿಪ್ಪ ಬೈ ಸೈಡ್ ಬರ್ರಿಪ್ಪ. ಬೈ ಸೈಡ್ ಏನಿದು ಬರಂಗಿಲ್ಲ. ಇದು ಇನ್ಕಮ್ ಫ್ರಮ್ ಹಾರ್ಸ್ ರೇಸಸ್ ಬರಂಗಿಲ್ಲ. ಆಮೇಲೆ ಶೇರ್ ಆಫ್ ಇಂದು ಡಿವೈಡೆಡ್ ಬೈ ಫ್ಯಾಮಿಲಿ ಬರಂಗಿಲ್ಲ. ನೆಕ್ಸ್ಟ್ ಇಲ್ಲೇ ಬರ್ರಿಪ್ಪ ಏನೈತ್ರಿ? ಸ್ಯಾಲರಿ ಟು ಸ್ಟಾಫ್ ಏನ್ರಿ? ಸ್ಯಾಲರಿ ಟು ಸ್ಟಾಫ್ ಏನ್ರಿಪ್ಪ ಇದು? ಆಫೀಸ್ ಎಷ್ಟಿದ್ರಿಪ್ಪ ಅದು? 24,000. ಸ್ಯಾಲರಿ ಟು ಸ್ಟಾಫ್ ಆಫೀಸರ್ ಇದು ತಗೋಬೇಕ್ರಿ. ಸ್ಯಾಲರಿ ಟು ಸ್ಟಾಫ್ ಎಷ್ಟಿದು? 24,000 ಅಲ್ಲ ಅದು ತಗೋರಿಪ್ಪ. 24,000 ಅಂತ. ಸಾರಿ ಇಲ್ಲೇ ಯಾಕೆ ನಮ್ ಲಾಗ್ ಆತ್ರಿ. ಸಾರಿ ನಮ್ ಲಾಗ್ 24,000. ಓಕೆ ತಡೀರಿ ಇಲ್ಲೇ ಒಂದು ಓಕೆ ಸ್ಯಾಲರಿ ಟು ಸ್ಟಾಫ್ 24,000. ಓಕೆ ನೆಕ್ಸ್ಟ್ ಏನೈತ್ರಿಪ್ಪ ಇದು? ನೆಕ್ಸ್ಟ್ ಆಫೀಸ್ ರೆಂಟ್ ಎಷ್ಟು? 6,000 rupees ತಗೋರಿ. ಆಫೀಸ್ ರೆಂಟ್ 6,000 rupees. ಆಫೀಸ್ ರೆಂಟ್ 6,000 rupees. 6,000 rupees ಕರೆಕ್ಟಾ? ಓಕೆ ನೆಕ್ಸ್ಟ್ ಏನೈತ್ರಿಪ್ಪ? ಮ್ಯಾಗಝೀನ್ಸ್ ಆ್ಯಂಡ್ ಜರ್ನಲ್ಸ್ 6,000 rupees. ಓಕೆ ಇದನ್ನ ಇದು ತಗೋರಿಪ್ಪ. ಮ್ಯಾಗಝೀನ್ಸ್ ಆ್ಯಂಡ್ ಜರ್ನಲ್ಸ್ ಆಫೀಸಲ್ಲಿ ಯೂಸ್ ಮಾಡ್ತೀರಿ ನೀವು ಇದು. ಸಾರಿ ಮ್ಯಾಗಝೀನ್ಸ್. ಓಕೆ ಮ್ಯಾಗಝೀನ್ಸ್ ಆ್ಯಂಡ್ ಜರ್ನಲ್ಸ್. ಮ್ಯಾಗಝೀನ್ಸ್ ಆ್ಯಂಡ್ ಜರ್ನಲ್ಸ್ ಎಷ್ಟಿದ್ದು? 6,000 rupees ಅಲ್ಲ ಅದು ತಗೋರಿಪ್ಪ. 6,000 rupees. 6,000 rupees ಕರೆಕ್ಟಾ? ನೆಕ್ಸ್ಟ್ ಏನ್ರಿದು? ನೆಕ್ಸ್ಟ್ ಏನಿದ್ರಿ? ಟೆಲಿಫೋನ್ ಚಾರ್ಜಸ್ 3,000 rupees. ಟೆಲಿಫೋನ್ ಎಲ್ಲಿ ಯೂಸ್ ಮಾಡ್ತೀರಿ ನೀವು? ಆಫೀಸಲ್ಲೇ. ಟೆಲಿಫೋನ್ ಚಾರ್ಜಸ್ ಎಷ್ಟಿದು? 3,000 rupees ಅಲ್ಲ ಅದು 3,000 rupees ಕರೆಕ್ಟಾ? ಆಮೇಲೆ ನೋಡ್ರಿ ಮತ್ತೇನೈತಿ? ಮೋಟರ್ ಕಾರ್ ಎಕ್ಸ್ಪೆನ್ಸಸ್. ಮೋಟರ್ ಕಾರ್ ಎಕ್ಸ್ಪೆನ್ಸ್ ತಗೋರಿ. ಮೋಟರ್ ಕಾರ್ ಎಕ್ಸ್ಪೆನ್ಸ್ ತಗೋರಿ. ಇಲ್ಲ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ನಿಮ್ಗೆ ಏನ್ರಿಪ್ಪ? ಆಫೀಸ್ ಬೇಕು. ನಿಮ್ಗೆ ಏನು ಬೇಕ್ರಿಪ್ಪ? ಆಫೀಸ್ ಬೇಕು.
ಪರ್ಸ್ನಲ್ ಸಂಬಂಧ ಇಲ್ಲ ನಮಗೆ, ನಿಮಗೆ ಆಫೀಸ್ ಬೇಕು. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಬರ್ರಿ ಇಲ್ಲಿ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಎಷ್ಟು ಇದೆ ಅಮೌಂಟ್? ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟಿದ್ದು? 8000 rupees. ಹೌದಲ್ಲ, 8000 rupees ತಗೋರಿಪ್ಪ ಅಲ್ಲಿ ಬ್ರ್ಯಾಕೆಟಲ್ಲೇ. 8000 rupees. 8000 ಇಂಟು ಬರ್ರಿ ಇಲ್ಲಿ ಮೋಟರ್ ಕಾರ್ ಎಕ್ಸ್ಪೆನ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಏನೈತ್ರಿಪ್ಪ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಮೋಟರ್ ಕಾರ್ ಎಕ್ಸ್ಪೆನ್ಸ್ ಬಗ್ಗೆ 1/4 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ವೇರ್ ರಿಲೇಟೆಡ್ ಟು ಹೀಸ್ ಪರ್ಸ್ನಲ್ ಯೂಸ್. ಪರ್ಸ್ನಲ್ ಯೂಸ್ ನಮಗೆ ಬೇಡ. 1/4 ಏನೈತ್ರಿಪ್ಪ ಪರ್ಸ್ನಲ್ ಐತ್ರಿ, ನಮಗೆ ಬೇಡ. 4 - 1 ಮಾಡಿರಿಪ್ಪ 3/4. 4 - 1 3/4. 3/4 ಏನೈತ್ರಿಪ್ಪ ಆಫೀಸ್ ಐತ್ರಿ. 3/4 ಏನ್ರಿಪ್ಪ ಆಫೀಸ್. ಅದಕ್ಕೆ ಏನ್ರಿಪ್ಪ 3/4 ಮಾಡ್ರಿ. ಈಗ ಎಷ್ಟ್ರಿಪ್ಪ 8000 ಇಂಟು 3/4 ಎಷ್ಟ್ರಿಪ್ಪ 6000 rupees. ಎಷ್ಟ್ರಿ 6000 rupees. 6000 rupees ಏನ್ರಿಪ್ಪ ಇದು ಆಫೀಸ್. 6000 rupees ಏನ್ರಿದು ಆಫೀಸ್. ತಿಳಿತಾ? ಓಕೆ. ನೆಕ್ಸ್ಟ್ ಬರ್ರಿ ಏನೈತಿ ಮತ್ತು ಆಫೀಸ್ ಎಕ್ಸ್ಪೆನ್ಸಸ್ 10,000 rupees. ಆಫೀಸ್ ಎಕ್ಸ್ಪೆನ್ಸಸ್ 10,000 rupees ತಗೋರಿ. ಆಫೀಸ್ ಎಕ್ಸ್ಪೆನ್ಸಸ್ 10,000 rupees. 10,000 rupees ಕರೆಕ್ಟಾ? ನೆಕ್ಸ್ಟ್ ಬರ್ರಿ ಏನೈತ್ರಿ ಮತ್ತು ಪರ್ಚೇಸ್ ಆಫ್ ನ್ಯೂ ಕಾರ್ ಬರಂಗಿಲ್ಲ, ಯಾಕಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಬರಂಗಿಲ್ಲ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಬರಂಗಿಲ್ಲ, ಪರ್ಸ್ನಲ್ ಐತ್ರಿ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಬರಂಗಿಲ್ಲ, ಪರ್ಸ್ನಲ್ ಐತ್ರಿ. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಪರ್ಸ್ನಲ್ ಐತ್ರಿ, ಬರಂಗಿಲ್ಲ. ಹೆಲ್ಪ್ ಟು ಪುವರ್ ಸ್ಟೂಡೆಂಟ್ಸ್ ಪರ್ಸ್ನಲ್ ಐತ್ರಿ, ಬರಂಗಿಲ್ಲ. ಬಾಯ್ ಬ್ಯಾಲೆನ್ಸ್ ಕ್ರೆಡಿಟ್ ಡೌನ್ ಬರಂಗಿಲ್ಲ. ತಿಳಿತ್ರಿ? ಈಗ ಏನ್ರಿಪ್ಪ ಒಂದ ಬಾಕಿ ಐತ್ರಿ. ಏನ್ರಿ ಬಾಕಿ ಐತ್ರಿ ಇದು? ರೇಟ್ ಆಫ್ ಡೆಪ್ರಿಸಿಯೇಷನ್ ಆನ್ ಕಾರ್. ಏನ್ರಿ? ಆನ್ ಕಾರ್, ಫರ್ನಿಚರ್ ಅಲ್ಲ, ಆನ್ ಕಾರ್ ಈಸ್ ಅಟ್ 15% ತಗೋರಿಪ್ಪ. ಡೆಪ್ರಿಸಿಯೇಷನ್ ತಗೋಬೇಕು ನೀವು. ಡೆಪ್ರಿಸಿಯೇಷನ್ ಆನ್ ಕಾರ್ ಅಲ್ಲ ಅದು, ಡೆಪ್ರಿಸಿಯೇಷನ್ ಆನ್ ಕಾರ್. ನಿಮ್ಗೆ ಏನು ಬೇಕ್ರಿಪ್ಪ ಆಫೀಸ್ ಬೇಕು. ನಿಮ್ಗೆ ಏನು ಬೇಕ್ರಿ ಆಫೀಸ್ ಬೇಕು, ಪರ್ಸ್ನಲ್ ಬೇಡ ನಿಮಗೆ ಆಫೀಸ್ ಬೇಕು. ಇಲ್ಲಿ ಬ್ರ್ಯಾಕೆಟಲ್ಲೇ ಮೋಟರ್ ಕಾರ್ ಡೆಪ್ರಿಸಿಯೇಷನ್ ಆನ್ ಕಾರ್ ಅಂದ್ರೆ ಏನ್ರಿಪ್ಪ ಮೋಟರ್ ಕಾರ್. ಮೋಟರ್ ಕಾರ್ ಎಲ್ಲೈತ್ರಿಪ್ಪ ಇದು? ಇಲ್ಲಿ ನೋಡ್ರಿ ಮೋಟರ್ ಕಾರ್ ಇಲ್ಲಿ ತೊಂಡ್ರಿಪ್ಪ. ಇಲ್ಲಿ ಮೋಟರ್ ಕಾರ್ ಏನ್ರಿ ಡೆಪ್ರಿಸಿಯೇಷನ್ ಆನ್ ಕಾರ್. ಕಾರ್ ಅಂದ್ರೆ ಏನ್ರಿಪ್ಪ ಮೋಟರ್ ಕಾರ್. ಹೌದಲ್ಲ, ಮೋಟರ್ ಕಾರ್ ಇಲ್ಲಿ ಐತೆ ನೋಡ್ರಿ. ಇಲ್ಲೇ ಬಾಯ್ ಪರ್ಚೇಸ್ ಆಫ್ ನ್ಯೂ ಕಾರ್ ಅಂದ್ರೆ ಏನ್ರಿ ಮೋಟರ್ ಕಾರ್ ಇದು. ಬಾಯ್ ಪರ್ಚೇಸ್ ಆಫ್ ನ್ಯೂ ಕಾರ್ ಅಂದ್ರೆ ಏನ್ರಿ ಮೋಟರ್ ಕಾರ್. ಏನ್ರಿ ಮೋಟರ್ ಕಾರ್. ಬಾಯ್ ಪರ್ಚೇಸ್ ಆಫ್ ನ್ಯೂ ಕಾರ್ ಅಂದ್ರೆ ಏನ್ರಿ ಮೋಟರ್ ಕಾರ್. ಮೋಟರ್ ಕಾರ್ ಎಷ್ಟು ಐತ್ರಿಪ್ಪ ಅದು? ಮೋಟರ್ ಕಾರ್ ಅಮೌಂಟ್ ಎಷ್ಟೈತ್ರಿ ಇದು? 80,000 rupees. ಮೋಟರ್ ಕಾರ್ ಅಮೌಂಟ್ ಎಷ್ಟಿದ್ದು? 80,000 rupees. ಎಕ್ಸ್ಪೆನ್ಸ್ ಅಲ್ಲ, ಮೋಟರ್ ಕಾರ್ ಎಕ್ಸ್ಪೆನ್ಸ್ ಇದು. ಮೋಟರ್ ಕಾರ್ ಎಕ್ಸ್ಪೆನ್ಸ್ ನಮಗೆ ಸಂಬಂಧ ಇಲ್ಲ. ನಮ್ಗೆ ಏನು ಬೇಕ್ರಿಪ್ಪ ಪರ್ಚೇಸ್ ವ್ಯಾಲ್ಯೂ ಆಫ್ ಕಾರ್. ಏನ್ರಿ ವ್ಯಾಲ್ಯೂ ಆಫ್ ಕಾರ್. ಪರ್ಚೇಸ್ ಆಫ್ ನ್ಯೂ ಕಾರ್ ವ್ಯಾಲ್ಯೂ ಎಷ್ಟ್ರಿಪ್ಪ ಇದು? 80,000 rupees ತಗೋರಿ. 80,000 rupees. ಪರ್ಚೇಸ್ ಆಫ್ ನ್ಯೂ ಕಾರ್ ವ್ಯಾಲ್ಯೂ ಎಷ್ಟ್ರಿಪ್ಪ ಅದು? 80,000 rupees. 80,000 rupees ಇಂಟು ಡೆಪ್ರಿಸಿಯೇಷನ್ ಎಷ್ಟಿರ್ತಿ? ಡೆಪ್ರಿಸಿಯೇಷನ್ ಎಟ್ ಅಲ್ಲ ಅದು, ಡೆಪ್ರಿಸಿಯೇಷನ್ ಎಟ್ ರೇಟ್ ಎಷ್ಟ್ರಿಪ್ಪ ಅದು? 15% ಅಲ್ಲ ಅದು. ಡೆಪ್ರಿಸಿಯೇಷನ್ ಎಟ್ 15% ಆನ್ ಕಾರ್. ಓಕೆ. 80,000 ಇಂಟು ಎಷ್ಟ್ರಿಪ್ಪ 15%. 15/100 ಕರೆಕ್ಟಾ? ಇಂಟು ಆಫೀಸ್ ಎಷ್ಟ್ರಿಪ್ಪ ಇದು? ಮೋಟರ್ ಕಾರ್ ಎಕ್ಸ್ಪೆನ್ಸ್ ಐತೆ ನೋಡ್ರಿ. ಮೋಟರ್ ಕಾರ್ ಎಕ್ಸ್ಪೆನ್ಸ್ ಎಷ್ಟಿದು? ಆಫೀಸ್ 3/4. ಆಫೀಸ್ ಎಷ್ಟಿದು? 3/4 ತಗೋರಿಪ್ಪ. 3/4 ಅಂತ ಮಾಡ್ರಿ. 3/4 ಎಷ್ಟ್ರಿಪ್ಪ ಈಗ ಮಾಡಿ ನೋಡ್ರಿಪ್ಪ. ಈಗ ಎಷ್ಟು ಬಂತ್ರಿ ಈಗ? 80,000 ಇಂಟು 15% 12,000 ಇಂಟು 3/4 ಮಾಡ್ರಿಪ್ಪ. ಈಗ 9,000 ಎಷ್ಟ್ರಿ? 9,000 ಕರೆಕ್ಟಾ? ಓಕೆ. ಎಲ್ಲ ಮುಗೀತು ನೋಡ್ರಿಪ್ಪ. ಈಗ ಏನ್ರಿ ಎಲ್ಲ ಪೂರಾ ಕ್ವಶನ್ ಮುಗಿತ್ರಿ. ಇದು ಪೂರಾ ಕ್ವಶನ್ ಮುಗಿತ್ರಿ. ಈಗ ಟೋಟಲ್ ಮಾಡ್ರಿಪ್ಪ. ಇದು ಎಷ್ಟು ಬರ್ತೈತ್ರಿ ಇದು ಎಲ್ಲ ಟೋಟಲ್? ಮಾಡ್ರಿ. 24,000 ಪ್ಲಸ್ 6,000 ಪ್ಲಸ್ 6,000 ಪ್ಲಸ್ 3,000 ಪ್ಲಸ್ 6,000 ಪ್ಲಸ್ 10,000 ಪ್ಲಸ್ 9,000 ಎಷ್ಟ್ರಿ ಟೋಟಲ್ ಇದು? ಇಲ್ಲೇ ಬರಿತೀನಿ. ಎಷ್ಟ್ರಿಪ್ಪ ಇದು ಟೋಟಲ್? 64,000. ಈಗ ಏನು ಮಾಡ್ತೀರಿಪ್ಪ? ಈಗ 1,31,000 ಒಳಗೆ ಇದು 64,000 ಏನು ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. ಮೈನಸ್ ಮಾಡ್ರಿಪ್ಪ. ಎಷ್ಟು ಬಂತ್ರಿ ಆನ್ಸರ್ ನಿಮ್ದು? ನೋಡಿರಿ 1,31,000 ಮೈನಸ್ 64,000 ಎಷ್ಟ್ರಿಪ್ಪ? 67,000. ಎಷ್ಟು ಬಂತ್ರಿ ಆನ್ಸರ್? 67,000 ಬಂತ್ರಿಪ್ಪ. ಇದು ಏನ್ರಿ ನಿಮ್ದು? ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದು ನಿಮ್ದು ಏನ್ರಿ? ಇನ್ಕಮ್ ಫ್ರಮ್ ಪ್ರೊಫೆಷನ್. ಓಕೆ. ಇದು ನಿಮ್ದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಈಸಿ ಐತಲ್ಲ? ಓಕೆ, ಸಿಂಪಲ್ ಐತ್ರಿ ಇದು. ಇದು ನಿಮ್ದು ಕ್ವಶನ್, ಇದು ನಿಮ್ದು ಸೊಲ್ಯೂಷನ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ವೆರಿ ವೆಲ್. ओके, समझ में आने आप लोगों को? ठीक है, क्वेश्चन डिस्कस कर लेंगे हम लोग फॉर नाउ हिंदी मीडियम.
यहाँ पे देखो, श्री मंजुनाथ इज एन एडवोकेट, क्या है नहीं, एडवोकेट है, कहाँ पे काम करता है, रायचूर में, ठीक है। तो हमारे को रेसिप्ट और पेमेंट अकाउंट्स दोनों दिए यहाँ पे। ओके, सो क्या मालूम करना, कंप्यूट हिज इनकम फ्रॉम प्रोफेशन मालूम करना, क्या सिर्फ ओनली इनकम फ्रॉम प्रोफेशन, ग्रॉस टोटल इनकम नहीं मालूम करना। अगर ग्रॉस टोटल इनकम मालूम करने का है तो इनकम फ्रॉम सैलरी, हाउस प्रॉपर्टी, बिजनेस और प्रोफेशन, कैपिटल अगेन अदर सोर्स, सब मिला के मालूम करना, उसको क्या बोलते हैं तुम लोग, ग्रॉस टोटल इनकम। लेकिन तुम्हारे को क्या पूछ रहे हैं, सिर्फ कंप्यूट हिज इनकम फ्रॉम प्रोफेशन, उतना ही मालूम करना, ठीक है। उन्हें क्या काम करता, एडवोकेट, उसके प्रोफेशन, एडवोकेट का मतलब क्या है, लॉयर, लॉयर के प्रोफेशन रिलेटेड जितने भी इनकम्स है उतने ही तुम लोग इनकम्स को लेना, दूसरे इनकम्स को नहीं लेना, ठीक है। ओके, अब एक्सपेंसेस में सिर्फ ओनली ऑफिस एक्सपेंसेस, बाकी एक्सपेंसेस को नहीं लेना, ठीक है। ओके, तो आओ, ये टू बैलेंस ब्रॉड डाउन है, ये बाय बैलेंस कैरी डाउन नहीं आता, इसको छोड़ना। सबसे पहले टू प्रोफेशनल फीस, हाँ ये तो प्रोफेशन के रिलेटेड है तो लेना। डिविडेंड फ्रॉम इंडियन कंपनी, ये प्रोफेशन के रिलेटेड है, क्या वो कौन सा एक्चुअली हेड कौन सी है, इनकम फ्रॉम अदर सोर्सेज की हेड है, तो इसको नहीं लेना। प्रेजेंट्स फ्रॉम क्लाइंट्स, हाँ ये प्रोफेशन की इनकम है तो लेना इसको। नेक्स्ट टू इनकम फ्रॉम हॉर्स रेसेस, ये प्रोफेशन की इनकम नहीं है, ये इनकम फ्रॉम अदर सोर्स, तो इसको नहीं लेना। शेयर ऑफ इनकम फ्रॉम हिंदू अनडिवाइडेड फैमिली ऑफ विच ही इज अ मेंबर, ये क्या है, एग्जेम्प्टेड इनकम है, क्या है, एग्जेम्प्टेड, इसको नहीं लेना। ओके, इनकम तो हुए, अब क्या बचे, एक्सपेंसेस। सैलरी टू स्टाफ, ऑफिस है, हाँ तो लेना। ऑफिस रेंट, ऑफिस है तो लेना। मैगजीन्स एंड जर्नल्स, तुम लोग कहाँ पे यूज करते हैं, एडवोकेट लॉयर्स है अपने ऑफिस में, तो लेना। टेलीफोन चार्ज भी उनका क्या है, ऑफिस है, लेना। मोटर कार एक्सपेंसेस, ये देखेंगे बाद में, पर्सनल कितना यूज करता, ऑफिस कितना यूज करता, देखेंगे। ऑफिस एक्सपेंसेस, ऑफिस है तो लेना। परचेज ऑफ न्यू कार, एक है कैपिटल एक्सपेंडिचर है, इसके ऊपर डेप्रिसिएशन निकलता, तो डेप्रिसिएशन निकला तो लो, नहीं तो लेना, नहीं लेना इसको, ठीक है। हाउस होल्ड एक्सपेंसेस, क्या है ये, पर्सनल एक्सपेंस, हाउस होल्ड का मतलब है पर्सनल एक्सपेंस, तो नहीं लेना। एडवांस इनकम टैक्स, ये पर्सनल, नहीं लेना इसको। डोनेशन टू नेशनल डिफेंस फंड, ये पर्सनल एक्सपेंस, नहीं लेना इसको। हेल्प टू पुअर स्टूडेंट्स, ये पुअर स्टूडेंट्स की हेल्प करता हूँ, तो ये पर्सनल, यहाँ पे नहीं लेना इसको। compute his income from profession for the assessment year 22-23 after taking into consideration the following information, assuming the assessee has not opted for section 115 BAC, not opted for section 115 BAC का मतलब है नॉर्मल प्रॉब्लम, क्या है, नॉर्मल प्रॉब्लम। ओके, तो यहाँ पे देखो, ए 1/4, बहुत इंपॉर्टेंट है, 1/4 ऑफ मोटर कार एक्सपेंसेस वेर रिलेटेड टू हीज पर्सनल यूज, हमारे को पर्सनल यूज नहीं चाहिए, हमारे को क्या चाहिए, ऑफिस यूज चाहिए। उन्हें क्या दिया, 1/4 क्या है, पर्सनल है, हमारे को क्या होना भी है, ऑफिस होना। 4 - 1 करो, कितना होता, 3 होता, 3/4, 3/4 क्या है, ऑफिस है। मोटर कार एक्सपेंस क्या है, वो मोटर कार एक्सपेंस कितना हो, 8000 रुपीज, 8000 इंटू 3/4 करो, तुम्हारे को ऑफिस मिलता, पर्सनल नहीं चाहिए तुम्हारे को, 1/4 नहीं चाहिए। रेट ऑफ डेप्रिसिएशन ऑन कार इज एट 15%, ऑन कार का मतलब है मोटर कार, उसके ऊपर कितना है, 15%। यहाँ पे आओ, परचेज ऑफ न्यू कार बोल के, तो ये परचेज ऑफ न्यू कार का मतलब है मोटर कार, कितना वो 80,000, उसके ऊपर कितना परसेंटेज है, 15%, इंटू तुम्हारे को ऑफिस सुना, ऑफिस कितना है वो 3/4 है, तो लेना। ओके, चलो, computation of income from profession of Mr. Shri Manjunath for the assessment year 22-23 particulars amount okay first incomes लो, क्या incomes लो, incomes में क्या क्या था अभी यहाँ पे दिया उन्हें, प्रोफेशनल फीस लेना, उसके बाद में प्रेजेंट्स फ्रॉम क्लाइंट्स लेना, लो प्रोफेशनल फीस और इनकम फ्रॉम क्लाइंट्स लो, सॉरी प्रेजेंट्स फ्रॉम क्लाइंट्स लो, कितना हुआ, 1,25,000 प्लस 6,000 है, 1,31,000। ओके, अब लेस अलावेबल एक्सपेंसेस, मतलब ऑफिस एक्सपेंसेस, यहाँ पे सैलरी टू स्टाफ का है, ऑफिस है, ऑफिस रेंट ऑफिस है, मैगजीन्स है ऑफिस, टेलीफोन चार्जेस ऑफिस, तो लो वहाँ पे सभी सैलरी टू स्टाफ है, उसके बाद में ऑफिस रेंट है, उसके बाद में मैगजीन्स है, उसके बाद में टेलीफोन चार्जेस है। तो अभी नेक्स्ट क्या दिया, मोटर कार एक्सपेंसेस, मोटर कार एक्सपेंस कितना है वो 8,000 रुपीज। मैं तुम्हारे को बोला 1/4 क्या है वो पर्सनल है, हमारे को पर्सनल नहीं चाहिए, हमारे को ऑफिस चाहिए, इसलिए मोटर कार एक्सपेंसेस है, ब्रैकेट में क्या है ऑफिस, अमाउंट कितनी थी वो 8,000, उसका इंटू 3/4 करो, तुम्हारे क्या मिलता, ऑफिस मिलता। ओके, इतना होने के बाद में क्या दिया, ऑफिस एक्सपेंसेस कितना वो 10,000, ऑफिस एक्सपेंस लो, ऑफिस एक्सपेंस लो 10,000। ओके, अब नेक्स्ट क्या बचा, पूरा हुआ नहीं अभी, परचेज ऑफ न्यू कार नहीं आता, इसके ऊपर डेप्रिसिएशन निकालना, देखेंगे बाद में, दिया तो लेना, नहीं। हाउस होल्ड तो नहीं आता, एडवांस इनकम टैक्स नहीं आता, डोनेशन नहीं आता, हेल्प टू पुअर स्टूडेंट्स भी नहीं आता।
अब लास्ट में एक सेंटेंस दिया, रेट ऑफ डेप्रिसिएशन ऑन कार इज एट 15% बोल के, तो लेना पे डेप्रिसिएशन ऑन कार, डेप्रिसिएशन ऑन कार कितना है वह 15% ऑन कार। इसका हमें क्या लेना भी, ऑफिस चाहिए हमारे को, क्या चाहिए, ऑफिस चाहिए। यहाँ पे देखो परचेज ऑफ न्यू कार बोल के कितना अमाउंट है 80,000 रुपीज है। परचेज ऑफ न्यू कार का अमाउंट कितना है 80,000 रुपीज। तो लो परचेज ऑफ न्यू कार का अमाउंट कितना है 80,000 रुपीज इंटू उसके ऊपर परसेंटेज कितना 15% इंटू, अब यहाँ पे देखो ऑफिस कितना है वो 3/4 है, कितना 3/4 इंटू 3/4 करो कितना था तुम्हारे को 9,000। अब सभी को ऐड करो, ऐड करके पे लिख लो कितना था 64,000। अब 1,31,000 में से 64,000 को लेस करो तो तुम्हारे क्या मिलता है, आंसर है 67,000 रुपीज है क्या तुम्हारा इनकम फ्रॉम प्रोफेशन। समझ में आया? ओके, ये तुम्हारा कॉन्सेप्ट। होप यू अंडरस्टूड। यहाँ पे ले लो स्क्रीनशॉट, ये है आपका क्वेश्चन। नेक्स्ट ये आपका क्वेश्चन है, नेक्स्ट ये आपका सोल्यूशन। ओके, विल सी द सेकेंड क्वेश्चन। ಓಕೆ, ಸ್ವಲ್ಪ ಕ್ವಶನ್ ದೊಡ್ಡದೈತ್ರಿಪ್ಪ ಇದು, ನೋಡ್ರಿಪ್ಪ ಫಸ್ಟ್ ಇಲ್ಲಿ ಇಲ್ಲೇ ಬರ್ರಿಪ್ಪ, ಇಲ್ಲೇ ಐತೆ ನೋಡಿ ಕ್ವಶನ್ ಅದು। ಓಕೆ ನೋಡ್ರಿ ಕ್ವಶನ್, ದ ಫಾಲೋವಿಂಗ್ ಇಸ್ ದ ಸಮರಿ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಫಾರ್ ದ ಇಯರ್ ಎಂಡೆಡ್ 31st March 2022 ಆಫ್ ಅ ವೆಲ್ ನೋನ್ ಲಾಯರ್, ಲಾಯರ್ ರೀಪ ಲಾಯರ್ ಅಡ್ವೊಕೇಟ್। ಓಪನಿಂಗ್ ಬ್ಯಾಲೆನ್ಸ್ ಬರಂಗಿಲ್ಲ, ಪ್ರೊಫೆಷನಲ್ ಫೀಸ್ ತಗೋಬೇಕು, ಆರ್ಬಿಟ್ರೇಷನ್ ಫೀಸ್ ಇದು ಏನ್ರಿಪ್ಪ ತಗೋಬೇಕು ಆರ್ಬಿಟ್ರೇಷನ್ ಫೀಸ್। ಓಕೆ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಡಿವಿಡೆಂಡ್ ಬರಂಗಿಲ್ಲ ಇಲ್ಲ, ಇದು ಏನ್ರಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರಂಗಿಲ್ಲ ಇಲ್ಲ। ನೆಕ್ಸ್ಟ್ ಗಿಫ್ಟ್ಸ್ ಫ್ರಮ್ ಫಾದರ್, ಗಿಫ್ಟ್ಸ್ ಫ್ರಮ್ ಫಾದರ್ ಏನ್ ಮಾಡ್ಬೇಕ್ರಿಪ್ಪ ಇದು, ಗಿಫ್ಟ್ಸ್ ಫ್ರಮ್ ಫಾದರ್ ತಗೋಬೇಕು ಬೇಡ, ವೇಟ್ ಅ ಮಿನಿಟ್, ಗಿಫ್ಟ್ಸ್ ಫ್ರಮ್ ಫಾದರ್ ಇದ್ರಲ್ಲಿ ಫಾದರ್, ಫಾದರ್ ಪ್ರೊಫೆಷನ್ ಇಲ್ಲ, ಫಾದರ್ ಏನ್ರಿಪ್ಪ ಪರ್ಸನಲ್ ಬರಂಗಿಲ್ಲ ಇದು, ಇದು ಬರಂಗಿಲ್ಲ ಇದು। ಗಿಫ್ಟ್ಸ್ ಫ್ರಮ್ ಫಾದರ್ ಏನ್ರಿಪ್ಪ ಪ್ರೊಫೆಷನಲ್ ಇನ್ಕಮ್ ಇಲ್ಲ ಇದು, ಅದಕ್ಕೆ ಏನ್ರಿಪ್ಪ ಬರಂಗಿಲ್ಲ ಇದು। ಗಿಫ್ಟ್ಸ್ ಫ್ರಮ್ ಕ್ಲೈಂಟ್ಸ್ ತಗೋಬೇಕು, ಗಿಫ್ಟ್ಸ್ ಫ್ರಮ್ ಕ್ಲೈಂಟ್ಸ್ ತಗೋಬೇಕು, ಬಟ್ ಗಿಫ್ಟ್ಸ್ ಫ್ರಮ್ ಫಾದರ್ ಬರಂಗಿಲ್ಲ, ರಿಲೇಷನ್ ಇದು, ಅದಕ್ಕೆ ಬರಂಗಿಲ್ಲ। ಇಂಟ್ರೆಸ್ಟ್ ಆನ್ ಪೋಸ್ಟಲ್ SB ಅಕೌಂಟ್, ಇದು ಏನ್ರಿಪ್ಪ ಪೋಸ್ಟಲ್ SB ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನ್ರಿಪ್ಪ ಇದು ಪ್ರೊಫೆಷನಲ್ ಇನ್ಕಮ್ ಅಲ್ಲ ಇದು, ಇದು ಏನ್ರಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದು, ಅದಕ್ಕೆ ಏನ್ರಿಪ್ಪ ಬರಂಗಿಲ್ಲ ಇದು। ಪ್ರೈಸ್ ಓನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್, ಇದು ಪ್ರೊಫೆಷನಲ್ ಇನ್ಕಮ್ ಇಲ್ಲ ಇದು, ಇದು ಏನ್ರಿಪ್ಪ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್। ಇದು ಕ್ರಾಸ್ ವರ್ಡ್ ಪಜಲ್ಸ್ ನೀವು ಲಾಯರ್ ಆಗಿ ಇದು ಮಾಡ್ತೀರಿ, ಕ್ರಾಸ್ ವರ್ಡ್ ಪಜಲ್ಸ್ ತಗೋತೀರಿ ನೀವು, ಇನ್ಕಮ್ ಇಲ್ಲ ಬರಂಗಿಲ್ಲ। ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಪ್ರೊಫೆಷನಲ್ ಇನ್ಕಮ್ ಇಲ್ಲ ಇದು, ಇದು ಏನ್ರಿ ಅದರ್ ಸೋರ್ಸ್ ಇದು ಬರಂಗಿಲ್ಲ। ಈಗ ಇನ್ಕಮ್ ಸೈಡ್ ಯಾವ ಇನ್ಕಮ್ಸ್ ತಗೋಬೇಕು ನೀವು ಬರೀಲ್ಲ, ಪ್ರೊಫೆಷನಲ್ ಫೀಸ್ ತಗೋಬೇಕು, ಆರ್ಬಿಟ್ರೇಷನ್ ಫೀಸ್ ತಗೋಬೇಕು, ಡಿವಿಡೆಂಡ್ ಬರಂಗಿಲ್ಲ, ಗಿಫ್ಟ್ ಫ್ರಮ್ ಫಾದರ್ ಬರಂಗಿಲ್ಲ, ಫಾದರ್ ಐತ್ರಿ ಬರಂಗಿಲ್ಲ, ಕ್ಲೈಂಟ್ಸ್ ಅಂದ್ರೆ ತಗೋಬೇಕು, ಇದು ಬರಂಗಿಲ್ಲ ಗಿಫ್ಟ್ಸ್। ಇಂಟ್ರೆಸ್ಟ್ ಆನ್ POSB ಬರಂಗಿಲ್ಲ, ಪ್ರೈಸ್ ಓನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್ ಬರಂಗಿಲ್ಲ, ಅದಕ್ಕೆ ಫಾಲ್ತು ಕೊಟ್ಟಾರ ಇದು ತಗೋಬೇಡ್ರಿ ಇದು। ಬಾಯ್ ಸೈಡ್ ಬರ್ರಿಪ್ಪ ಎಕ್ಸ್ಪೆನ್ಸಸ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ ತಗೋಬೇಕು ಬೇಡ, ನೋಡೋಣ್ರಿ ಇದು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಆಕ್ಚುಲಿ ಇದು ಏನ್ರಿ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ನೋಡೋಣ್ರಿ ಇದು ಆಮೇಲೆ। ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಫೀಸ್ ರೀ ತಗೋಬೇಕು, ಆಫೀಸ್ ರೆಂಟ್ ಆಫೀಸ್ ರೀಪ ತಗೋಬೇಕು, ಪ್ರಿಂಟಿಂಗ್ ಚಾರ್ಜಸ್ ಆಫೀಸ್ ರೀ ತಗೋಬೇಕು, ಕಾರ್ ಎಕ್ಸ್ಪೆನ್ಸಸ್ ನೋಡೋಣ್ರಿ, ಪರ್ಸನಲ್ ಎಷ್ಟೈತ್ರಿಪ್ಪ ಆಫೀಸ್ ಎಷ್ಟೈತ್ರಿ ನೋಡೋಣ್ರಿ ಇದು। ಟೈಪ್ ರೈಟರ್ ಪರ್ಚೇಸ್ಡ್ ಇದು ಏನ್ರಿ ಇದು ಎಕ್ಸ್ಪೆಂಡಿಚರ್, ಬಟ್ ನೋಡೋಣ್ರಿ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು ನೋಡೋಣ್ರಿ ಇದು ಒಂದೇ ಟೈಮ್ ಇದು ಮಾಡ್ತೀರಾ ಇನ್ವೆಸ್ಟ್ ಮಾಡ್ತೀರಾ ನೋಡೋಣ್ರಿ ಇದು। ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಪರ್ಸನಲ್ ಬರಂಗಿಲ್ಲ, ಡೊನೇಷನ್ ಬರಂಗಿಲ್ಲ ಪರ್ಸನಲ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ ಬರಂಗಿಲ್ಲ, ಅಮೌಂಟ್ ಡಿಪಾಸಿಟೆಡ್ ಇನ್ ಪೋಸ್ಟ್ ಆಫೀಸ್ ಬರಂಗಿಲ್ಲ ಪರ್ಸನಲ್ ಇದು, ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಂಗಿಲ್ಲ। ಓಕೆ, ಫ್ರಾಮ್ ದಿ ಅಬವ್ ಅಂಡ್ ಅದರ್ ರಿಲೆವೆಂಟ್ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬಿಲೋ ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್, ಭಾಳ ಇಂಪಾರ್ಟೆಂಟ್ ರೀಪ ಇದು। ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನ್ರಿಪ್ಪ, ಗ್ರಾಸ್ ಟೋಟಲ್ ಇನ್ಕಮ್ ಎಲ್ಲ ತಗೋಬೇಕು ನೀವು ಈಗ, ಇನ್ಕಮ್ ಫ್ರಮ್ ಸ್ಯಾಲರಿ ತಗೋಬೇಕು, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ಎಲ್ಲ ತಗೋಬೇಕು ನೀವು ಇಲ್ಲೇ। ಏನ್ರಿ, ಅಸ್ಯೂಮಿಂಗ್ ದ್ಯಾಟ್ ದ ಅಸೆಸಿ ಹ್ಯಾಸ್ ನಾಟ್ ಆಪ್ಟೆಡ್ ಫಾರ್ ಸೆಕ್ಷನ್ 115 BSc ಅಂದ್ರೆ ನಾರ್ಮಲ್ ಪ್ರಾಬ್ಲಮ್। ಎ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ವೇಟ್ ಅ ಮಿನಿಟ್, ಓಕೆ ಬರ್ರಿಪ್ಪ ಎಲ್ಲಿದ್ರಿ ನಾವು, ಇಲ್ಲೈತೆ ನೋಡ್ರಿಪ್ಪ। ಎ
Establishment expenses included rupees 1000 being donation paid to the Jawaharlal Nehru Memorial Fund. ಇದು ಏನಿದು ಡೊನೇಷನ್. ಡೊನೇಷನ್ ಏನ್ರಿಪ್ಪ ಪರ್ಸನಲ್ ಬರಂಗಿಲ್ಲ. ಆ್ಯಂಡ್ ರುಪೀಸ್ 2400 ಟುವರ್ಡ್ಸ್ ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್. ಇದು ಏನ್ರಿಪ್ಪ ಪರ್ಸನಲ್ ಬರಂಗಿಲ್ಲ ಅಲ್ಲಿ. ಅಂದರೆ ಏನು ಮಾಡ್ಬೇಕ್ರಿ, ಇದು ಅರ್ಥ ಏನ್ರಿಪ್ಪ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಟೋಟಲ್ ಅಮೌಂಟ್ ಎಷ್ಟ್ರಿಪ್ಪ, ಇದು 25,000. ಈಗ ಆ್ಯಕ್ಚುಲಿ ನಾವು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸ್ ತೊಗೋಬೇಕು ಈಗ. ಓಕೆ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸ್ ತೊಗೋಬೇಕು. ಯಾಕ್ರಿಪ್ಪ, ನೀವು ಆಫೀಸ್ ಸ್ಟಾರ್ಟ್ ಮಾಡಕ್ಕೆ ನೀವು ಯೂಸ್ ಮಾಡ್ತೀರಿ ಇದು. ಅದಕ್ಕೆ ಏನ್ರಿಪ್ಪ ಆಫೀಸ್ ಎಕ್ಸ್ಪೆನ್ಸ್ ಇದು 25,000. ಅವ್ರು ಏನು ಹೇಳ್ತಾರಿಪ್ಪ, ಇದು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 25,000 ಒಳಗೆ ಅದ ಒಳಗೆ ಇನ್ಕ್ಲೂಡ್ ಐತ್ರಿಪ್ಪ ಅಮೌಂಟ್ ಏನ್ರಿದು 1000 ಡೊನೇಷನ್ ಅಮೌಂಟ್ ಇನ್ಕ್ಲೂಡ್ ಐತ್ರಿ. ಅದಕ್ಕೆ ಏನ್ರಿಪ್ಪ 25,000 ಮೈನಸ್ 1000 ಡೊನೇಷನ್ ಲೆಸ್ ಮಾಡ್ಬೇಕು. ಆಮೇಲೆ ಮತ್ತೆ ಆ್ಯಂಡ್ 2400 ಟುವರ್ಡ್ಸ್ ಪಿ ಪಿ ಎಫ್ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಇದನ್ನು ಮಿಕ್ಸ್ ಐತ್ರಿಪ್ಪ, ಇದನ್ನು ಲೆಸ್ ಮಾಡ್ಬೇಕು. ನಿಮಗೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಸಿಗ್ತೈತೆ ರೀ. ಆಮೇಲೆ ಹಾಫ್ ಅಂದ್ರೆ ಏನ್ರಿಪ್ಪ 1/2 ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ವೇರ್ ರಿಲೇಟೆಡ್ ಟು ಹೀಸ್ ಪ್ರೈವೇಟ್ ಪರ್ಪಸ್. ಅಂದ್ರೆ ಪರ್ಸನಲ್ ಪರ್ಪಸ್ ಏನ್ರಿ, ಪರ್ಸನಲ್ ಪರ್ಪಸ್. ಹಾಫ್ 1/2 ಪರ್ಸನಲ್ ಐತ್ರಿಪ್ಪ, ಮತ್ತು ಹಾಫ್ ಇದು ಆಫೀಸ್ ಯೂಸ್ ಐತ್ರಿಪ್ಪ, ತಗೋಬೇಕು. ಹಾಫ್ ತಗೋಬೇಕು. ಹಾಫ್ ಪರ್ಸನಲ್, ಹಾಫ್ ಇದು ಬಿಸ್ನೆಸ್ ಅಂದರೆ ಆಫೀಸ್. ಡೆಪ್ರಿಸಿಯೇಷನ್ ಏನ್ರಿದು, ಓಕೆ. ಡೆಪ್ರಿಸಿಯೇಷನ್ ಆನ್ ಕಾರ್ ಅಮೌಂಟೆಡ್ ಟು rupees 3,000. ಓಕೆ, ಡೆಪ್ರಿಸಿಯೇಷನ್ ಕಾರ್ ಮೇಲೆ ಎಷ್ಟೈತ್ರಿಪ್ಪ 3,000 rupees ಐತ್ರಿ. ಕಾರ್ ಎಷ್ಟು ಯೂಸ್ ಮಾಡ್ತೀರಿ ನೀವು, ಆಫೀಸ್ ಪರ್ಪಸ್ ಹಾಫ್ ಯೂಸ್ ಮಾಡ್ತೀರಿ, 3,000 ಇಂಟು ಹಾಫ್ ಮಾಡ್ಬೇಕಲ್ಲೇ. ಓಕೆ, ಆ್ಯಂಡ್ ಆನ್ ಆಲ್ ಅದರ್ ಬ್ಲಾಕ್ ಆಫ್ ಅಸೆಟ್ಸ್ rupees 1,100. ನೋಡೋಣ್ರಿ ಇದು. ಓಕೆ, ಸರಿ, ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಹೆಡಿಂಗ್ ಏನ್ರಿಪ್ಪ ನಿಮ್ದು, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರಂಗಿಲ್ಲ. ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕು ನೀವು. ಯಾಕಂದ್ರೆ ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಐತ್ರಿಪ್ಪ, ಇಲ್ಲಿ ತಗೋರಿಪ್ಪ. ಕಂಪ್ಯೂಟೇಷನ್ ಆಫ್ ಏನ್ರಿದು, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಲಾಯರ್. ಯಾಕ್ರಿಪ್ಪ ಹೆಸರು ಕೊಟ್ಟಿಲ್ಲ ಅವರು, ಏನ್ರಿ ಹೆಸರು ಕೊಟ್ಟಿಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ಹೆಸರು ಐತ್ರಿ, ಬರೇ ವೆಲ್ ನೋನ್ ಲಾಯರ್ ಐತ್ರಿಪ್ಪ, ಬರೇ ಅದಕ್ಕೆ ಏನ್ರಿಪ್ಪ ಮಿಸ್ಟರ್ ಲಾಯರ್ ಅಂತ ಬರೀರಿ ನೀವು. ಮಿಸ್ಟರ್ ಲಾಯರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23 ಪರ್ಟಿಕ್ಯುಲರ್ಸ್ ಅಮೌಂಟ್. ಓಕೆ, ಏನ್ರಿದು ಇಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರಂಗಿಲ್ಲ, ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕು ನೀವು ಇಲ್ಲಿ. ಗ್ರಾಸ್, ಯಾಕಂದ್ರೆ ಕ್ವಶನ್ ಒಳಗೆ ಅವರು ಕೊಟ್ಟಾರ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, GTI ಮಾಡ್ಬೇಕಂದ್ರೆ ಏನ್ರಿಪ್ಪ, ಫಸ್ಟ್ ನಂಬರ್ 1 ಏನ್ರಿ, ಇನ್ಕಮ್ ಫ್ರಮ್ ಸ್ಯಾಲರಿ. ನಂಬರ್ 2 ಏನ್ರಿಪ್ಪ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಆಮೇಲೆ ನಂಬರ್ 3 ಏನ್ರಿಪ್ಪ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಫೋರ್ತ್ ಏನ್ರಿಪ್ಪ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಫಿಫ್ತ್ ಏನ್ರಿಪ್ಪ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಆಯ್ತು ನೋಡ್ರಿ, 5 ಹೆಡ್ಸ್ ಆಗಿತ್ತು ನೋಡ್ರಿಪ್ಪ ಇಲ್ಲಿ. ಈಗ ನಿಮಗೆ ಫಸ್ಟ್ ಯಾವ್ದು ಬೇಕ್ರಿಪ್ಪ, ಈಗ ಇನ್ಕಮ್ ಫ್ರಮ್ ಸ್ಯಾಲರಿ ಬೇಕು. ಬರ್ರಿ ಪೂರಾ ಕ್ವಶನ್ ನೋಡ್ರಿ, ಇದು ಪೂರಾ ಕ್ವಶನ್ ನೋಡ್ರಿಪ್ಪ ಇಲ್ಲಿ. ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿಲ್ಲ ಇಲ್ಲಿ, ಬೇಸಿಕ್ ಸ್ಯಾಲರಿ, DNS ಅಲವೆನ್ಸ್ ಏನು ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ ಬಿಸ್ನೆಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಬರಂಗಿಲ್ಲ. ನಿಲ್ ಅಂತ ಬರ್ರಿ ಇಲ್ಲಿ, ತಡೀರಿ. ಓಕೆ, ಆಮೇಲೆ ಇಲ್ಲೇ ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿಲ್ಲ, ಅದಕ್ಕೆ ಏನ್ರಿಪ್ಪ ನಿಲ್ ಅಂತ ಬರೀರ್ಲಿ, ನಿಲ್. ಓಕೆ, ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕು ನಿಮಗೆ. ಹೌಸ್ ಪ್ರಾಪರ್ಟಿ ಬೇಕಂದ್ರೆ ಏನ್ರಿಪ್ಪ, ಇಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟನ್ರಿ ಇಲ್ಲಿ ನೋಡ್ರಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಲೆಟೌಟ್ ಪ್ರಾಪರ್ಟಿ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ, SOP ಏನು ಕೊಟ್ಟಾರ ಇಲ್ಲಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಕೊಟ್ಟಿಲ್ಲ, ಅದಕ್ಕೆ ಏನ್ರಿಪ್ಪ ನಿಲ್. ಕೊಟ್ಟಿಲ್ಲ ಅವರು.
ಅದಕ್ಕೆ ನಿಲ್ ಅಂತ ಬರೀರಿಪ್ಪ ಇಲ್ಲಿ. ಇಲ್ಲೇನು ನಿಲ್, ಕರೆಕ್ಟಾ? ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಐತ್ರಿಪ್ಪ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಐತ್ರಿಪ್ಪ. ಅದಕ್ಕೆ ಏನ್ರಿ ಫಸ್ಟ್ ಇಲ್ಲೇ ಇನ್ಕಮ್ಸ್ ಅಂತ ಬರೀರಿಪ್ಪ. ಫಸ್ಟ್ ಇನ್ಕಮ್ಸ್, ಇನ್ಕಮ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿರಿಪ್ಪ. ಓಕೆ, ಏನ್ರಿ ಫಸ್ಟ್ ಇನ್ಕಮ್ ಸೈಡ್ ಬರ್ರಿ ಇಲ್ಲಿ. ಪ್ರೊಫೆಷ್ನಲ್ ಫೀಸ್ ತೊಗೋಬೇಕು, ಆರ್ಬಿಟ್ರೇಷನ್ ಫೀಸ್ ತೊಗೋಬೇಕು. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಬರಂಗಿಲ್ಲ, ಅದರ್ ಸೋರ್ಸ್ ಅದು ಗಿಫ್ಟ್ ಫ್ರಮ್ ಫಾದರ್ ಬರಂಗಿಲ್ಲ, ಫಾದರ್ ಐತ್ರಿಪ್ಪ ಅದಕ್ಕೆ ಬರಂಗಿಲ್ಲ. ಕ್ಲೈಂಟ್ಸ್ ಏನಂದ್ರೆ ಬರ್ತದ್ರಿ. ಇಂಟ್ರೆಸ್ಟ್ ಆನ್ POSB ಬರಂಗಿಲ್ಲ, ಆಮೇಲೆ ಪ್ರೈಸ್ ಓನಿಂಗ್ ಕ್ರಾಸ್ ವರ್ಡ್ ಪ್ರೊಸೆಸ್ ಬರಂಗಿಲ್ಲ. ಬರೀ ಪ್ರೊಫೆಷನಲ್ ಫೀಸ್ ಮತ್ತು ಆರ್ಬಿಟ್ರೇಷನ್ ಫೀಸ್ ತೊಗೋಬೇಕು. ಓಕೆ ತಗೋರಿಪ್ಪ. ಪ್ರೊಫೆಷ್ನಲ್ ಫೀಸ್ ಎಷ್ಟು ಕೊಟ್ಟಿದ್ರಿಪ್ಪ ಅಲ್ಲಿ ಮೇಲೆ? 1,75,000. ಇಲ್ಲಿ ಎಷ್ಟು ಕೊಟ್ಟಿದ್ರಿಪ್ಪ? 1,75,000. 1,75,000 ತಡಿರಿಪ್ಪ, ಇಲ್ಲಿ ಒಂದು ಇದು ಮಾಡಬೇಕಾ? 1,75,000 1,75,000 ಪ್ರೊಫೆಷ್ನಲ್ ಫೀಸ್. ಆಮೇಲೆ ಏನ್ರಿಪ್ಪ ಏನು ಕೊಟ್ಟಿದ್ರಿ ಮತ್ತಲ್ಲಿ? ಆರ್ಬಿಟ್ರೇಷನ್ ಫೀಸ್ ಅಲ್ಲದು, ಆರ್ಬಿಟ್ರೇಷನ್ ಫೀಸ್ ಎಷ್ಟು ಕೊಟ್ಟಿದ್ರಪ್ಪ ಅಲ್ಲಿ? 12,000 ರೂಪೀಸ್. ಎಷ್ಟು ರೀ? 12,000 ರೂಪೀಸ್. 12,000 ರೂಪೀಸ್. ಈಗ ಮಾಡ್ರಿಪ್ಪ ಎಷ್ಟು ಇದು? ಕಂಟ್ರೋಲ್ ಅಂಡರ್ಲೈನು ಕಂಟ್ರೋಲ್ಗೆ 1,75,000 ಪ್ಲಸ್ 12,000 1,87,000. 1,87,000 ಕರೆಕ್ಟಾ? ಓಕೆ, ಈಗ ಲೆಸ್ ಅಂತ ಮಾಡಬೇಕು. ಲೆಸ್ ಏನ್ರಿ ಈಗ? ಅಲಾವೇಬಲ್ ಎಕ್ಸ್ಪೆನ್ಸಸ್. ಏನ್ರಿ? ಅಲಾವೇಬಲ್ ಎಕ್ಸ್ಪೆನ್ಸಸ್ ಓನ್ಲಿ ಆಫೀಸ್ ಅಂಡ್ರಂಗೆ ಬರಂಗಿಲ್ಲ. ಓನ್ಲಿ ಏನ್ರಿ? ಆಫೀಸ್ ಎಕ್ಸ್ಪೆನ್ಸಸ್ ತೊಗೋಬೇಕು ನೀವು. ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ? ಓನ್ಲಿ ಆಫೀಸ್ ಎಕ್ಸ್ಪೆನ್ಸಸ್. ಬರ್ರಿಪ್ಪ ನೋಡೋಣ್ರಿ ಏನೇನಿತ್ರಿಪ್ಪ ಇಲ್ಲಿ. ಫಸ್ಟ್ ಬರ್ರಿ, ಫಸ್ಟ್ ಏನ್ರಿಪ್ಪ ಅಲ್ಲಿ? ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 25,000 ರೂಪೀಸ್ ತೊಗೋರಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 25,000 ರೂಪೀಸ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಿದ್ದು ಅಮೌಂಟ್? 25,000 ಅಲ್ಲ ಅದು? 25,000 ಮೈನಸ್ ಇದು ಒಳಗೆ ಮೈನಸ್. ಮೈನಸ್ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಮೇಲೆ. ಇಲ್ಲಿ ನೋಡ್ರಿ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ರೂಪೀಸ್ 1,000 ಏನ್ರಿಪ್ಪ? ಡೊನೇಷನ್ ನಮಗೆ ಸಂಬಂಧ ಇಲ್ಲ, ಅದಕ್ಕೆ ಡೊನೇಷನ್ ಮೈನಸ್ ಮಾಡಬೇಕು. ಮತ್ತು ಮೈನಸ್ ರೀಪ್ಪ ಡೊನೇಷನ್ ಪೇಡ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್. ಯಾಕಂದ್ರೆ ಡೊನೇಷನ್ ಪರ್ಸನಲ್ ರೀಪ ಅದು. ಆ್ಯಂಡ್ ರೂಪೀಸ್ 2,400 ಟುವರ್ಡ್ಸ್ ಅ ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದನ್ನು ಏನ್ರಿಪ್ಪ? ಪರ್ಸನಲ್ ಎಕ್ಸ್ಪೆನ್ಸ್. ಇದು 2,400 ಮೈನಸ್ ಮಾಡಿರಿಪ್ಪ. ಇದ್ರಾಗ 2,400 ಏನ್ರಿಪ್ಪ? ಮೈನಸ್ ಮಾಡಿರಿ, ಅದನ್ನು ಪರ್ಸನಲ್ ಎಕ್ಸ್ಪೆನ್ಸ್ ಮಾಡಿರಿ. ಎಷ್ಟು ಬಂತ್ರಿಪ್ಪ ಈಗ? 25,000 ಮೈನಸ್ 1,000 ಮೈನಸ್ 2,400 ಎಷ್ಟು ಬಂತ್ರಿ ಇದು? 21,600 ಬಂತ್ರಿ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನ್ರಿಪ್ಪ? ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಮುಗಿತ್ರಿ. ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ? ಆಫೀಸ್ ತಗೋಬೇಕು. ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಫೀಸ್ ರೀಪ ತಗೋಬೇಕು. ಆಫೀಸ್ ರೆಂಟ್ ಆಫೀಸ್ ರೀಪ ತಗೋಬೇಕು. ಪ್ರಿಂಟಿಂಗ್ ಚಾರ್ಜಸ್ ಏನ್ರಿಪ್ಪ? ತಗೋಬೇಕು. ಎಷ್ಟಿದು? ಎಷ್ಟು ಅಮೌಂಟ್ ತಗೋರಿಪ್ಪ? 3,500 12,600 ಆಮೇಲೆ 600 ಮಟ್ಟ ತಗೋರಿ. ಕಾರ್ ಎಕ್ಸ್ಪೆನ್ಸ್ ನೋಡೋಣ್ರಿ ಆಮೇಲೆ ತಗೋರಿಪ್ಪ. ಇಲ್ಲೇ ಏನ್ರಿಪ್ಪ ಅದು? ಟೆಲಿಫೋನ್ ಅಲ್ಲ ಅದು? ಟೆಲಿಫೋನ್ ಎಕ್ಸ್ಪೆನ್ಸಸ್. ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಮೇಲೆ ಏನ್ರಿಪ್ಪ ಇದು? ಆಫೀಸ್ ರೆಂಟ್ ಆಮೇಲೆ ಏನು ಕೊಟ್ಟಿದ್ರಿ ಇದು? ಪ್ರಿಂಟಿಂಗ್ ಚಾರ್ಜಸ್ ಅಲ್ಲ ಅದು? ಪ್ರಿಂಟಿಂಗ್ ಚಾರ್ಜಸ್. ಆಫೀಸ್ ರೆಂಟ್, ಟೆಲಿಫೋನ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಚಾರ್ಜಸ್ ತಡೀರಿ. ಓಕೆ, ಪ್ರಿಂಟಿಂಗ್ ಚಾರ್ಜಸ್ ಅಮೌಂಟ್ ಬರೀರಿಪ್ಪ. ಈಗ ಎಷ್ಟಿದೆ ನೋಡ್ರಿಪ್ಪ ಅದು? ಟೆಲಿಫೋನ್ ಎಕ್ಸ್ಪೆನ್ಸಸ್ ಎಷ್ಟಿದ್ರಿ? 3,500. ಆಮೇಲೆ ಆಫೀಸ್ ರೆಂಟ್ 12,000. ಆಮೇಲೆ ಪ್ರಿಂಟಿಂಗ್ ಚಾರ್ಜಸ್ 600. ಕರೆಕ್ಟಾ? ಓಕೆ. ಆಮೇಲೆ ಬರ್ರಿಪ್ಪ ಏನೈತ್ರಿ ಮತ್ತು? ಕಾರ್ ಎಕ್ಸ್ಪೆನ್ಸಸ್ 6,000 ರೂಪೀಸ್. ಇಲ್ಲಿ ಬಿ ಅಲ್ಲೇ
ಹಾಫ್ ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ವೇರ್ ರಿಲೇಟೆಡ್ ಟು ಹಿಸ್ ಪ್ರೈವೇಟ್ ಪರ್ಪಸ್ ಅಂದರೆ ಪರ್ಸ್ನಲ್ ಪರ್ಪಸ್. ಹಾಫ್ ಪರ್ಸ್ನಲ್ ಐತ್ರಿ, ಹಾಫ್ ಆಫೀಸ್ ಐತ್ರಿ. ತಗೋರಿಪ್ಪ ಕಾರ್ ಎಕ್ಸ್ಪೆನ್ಸಸ್ ಅಂತ ತಗೋರಿ. ಎಲ್ಲರಿ ಇಲ್ಲ ಕೆಳಗಡೆಲ್ಲ ಅದು. ಕಾರ್ ಎಕ್ಸ್ಪೆನ್ಸಸ್ ನಮಗೆ ಏನು ಆಫೀಸ್ ಬೇಕು, ನಮಗೆ ಆಫೀಸ್ ಬೇಕು. ಅಮೌಂಟ್ ಎಷ್ಟು ರೂಪಾಯಿ? 6000 rupees ಅಲ್ಲ ಅದು ಅಮೌಂಟ್. 6000 rupees ಇಂಟು ಹಾಫ್ ಪರ್ಸ್ನಲ್ ಹಾಫ್ ಆಫೀಸ್ ಮಾಡ್ರಿ. ಎಷ್ಟು ರೂಪಾಯಿ? 3000. ಓಕೆ, 3000 rupees ಕಾರ್ ಎಕ್ಸ್ಪೆನ್ಸಸ್. 6000 ಇಂಟು ಹಾಫ್ ಪರ್ಸ್ನಲ್ ಅಂದರೆ ಹಾಫ್ ಪರ್ಸನ್ ಅಂದರೆ ಹಾಫ್ ಆಫೀಸ್, ಹೌದಲ್ಲ? ಓಕೆ, ಮತ್ತೇನ್ರಿಪ್ಪ ಈಗ ಇಲ್ಲಿ ಇದು ಮುಗೀತಲ್ಲ. ಸರಿ, ಕಾರ್ ಎಕ್ಸ್ಪೆನ್ಸಸ್ ಮುಗೀತ್ರಿಪ್ಪ. ಎಲ್ಲಿತ್ತು? ಕಾರ್ ಎಕ್ಸ್ಪೆನ್ಸಸ್ 6000 rupees ಮುಗೀತ್ರಿ. ಟೈಪ್ ರೈಟರ್ ಪರ್ಚೇಸ್ಡ್ ಐತ್ರಿ. ಇಲ್ಲಿ ಪರ್ಚೇಸ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರಂಗಿಲ್ಲ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಬರಂಗಿಲ್ಲ, ಪರ್ಸ್ನಲ್ ಐತ್ರಿ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಬರಂಗಿಲ್ಲ, ಪರ್ಸ್ನಲ್. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪರ್ಸ್ನಲ್. ಅಮೌಂಟ್ ಡಿಪಾಸಿಟೆಡ್ ಇನ್ ಪೋಸ್ಟ್ ಆಫೀಸ್ ಪರ್ಸ್ನಲ್ ಬರಂಗಿಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಂಗಿಲ್ಲ. ಲಾಸ್ಟ್ಗೆ ಐತೆ ನೋಡ್ರಿಪ್ಪ ಅಲ್ಲಿ ಸಿ, ಡೆಪ್ರಿಸಿಯೇಷನ್ ಆನ್ ಕಾರ್. ಡೆಪ್ರಿಸಿಯೇಷನ್ ಆನ್ ಕಾರ್ ಅಂದ್ರೆ ಏನ್ರಿಪ್ಪ ಇಲ್ಲಿ? ಕಾರ್ ಪರ್ಚೇಸ್ ಆಫ್ ಕಾರ್ ಅಂತ ಇದ್ರಿ. ಇಲ್ಲಿ ಪರ್ಚೇಸ್ ಆಫ್ ಕಾರ್ ಅಂತ ಕೊಟ್ಟಿಲ್ಲ. ಪರ್ಚೇಸ್ ಆಫ್ ಕಾರ್ ಎಲ್ಲಿತ್ರಿ? ಪರ್ಚೇಸ್ ಆಫ್ ಕಾರ್ ಇಲ್ಲ, ಪರ್ಚೇಸ್ ಆಫ್ ಕಾರ್ ಕೊಟ್ಟಿಲ್ಲ, ಬರೀ ಕಾರ್ ಎಕ್ಸ್ಪೆನ್ಸ್ ಕೊಟ್ಟಾರ ಅವರು. ಪರ್ಚೇಸ್ ಆಫ್ ಕಾರ್ ಅಂತ ಕೊಟ್ಟಿಲ್ಲ, ಬರೀ ಕಾರ್ ಎಕ್ಸ್ಪೆನ್ಸ್ ಐತ್ರಿ ಇಲ್ಲ, ಕಾರ್ ಎಕ್ಸ್ಪೆನ್ಸ್. ಓಕೆ, ಡೆಪ್ರಿಸಿಯೇಷನ್ ಆನ್ ಇಲ್ಲಿ ಅಲ್ಲೇ ಕಾರ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ, ಕಾರ್ ಎಕ್ಸ್ಪೆನ್ಸ್ ಐತ್ರಿ, ಬಟ್ ಇಲ್ಲಿ ರೆಡಿಮೇಡ್ ಕೊಟ್ಬಿಟ್ಟಾರ ಅವರು ಡೆಪ್ರಿಸಿಯೇಷನ್ ಆನ್ ಕಾರ್ ಅಮೌಂಟೆಡ್ ₹3000. ಓಕೆ, ಕಾರ್ ಮೇಲೆ ಡೆಪ್ರಿಸಿಯೇಷನ್ ಎಷ್ಟಿತ್ರಿಪ್ಪ? ಅಮೌಂಟ್ 3000 rupees ಐತ್ರಿ. ಕಾರ್ ನಮ್ದು ಹಾಫ್ ಪರ್ಸ್ನಲ್ ಹಾಫ್ ಆಫೀಸ್. 3000 ಇಂಟು ಹಾಫ್ ಆಫೀಸ್ ಮಾಡ್ಬೇಕು ನಾವು. ಆ್ಯಂಡ್ ಆನ್ ಆಲ್ ಅದರ್ ಬ್ಲಾಕ್ ಆಫ್ ಸೆಟ್ಸ್ ₹1100. ತಗೋರಿಪ್ಪ, ಬರ್ರಿ ಡೆಪ್ರಿಸಿಯೇಷನ್ ಅಂತ ತಗೋರಿಪ್ಪ. ಇಲ್ಲೇ ಡೆಪ್ರಿಸಿಯೇಷನ್ ಇಲ್ಲಿ ಆನ್ ಕಾರ್ ಬ್ರಾಕೆಟಲ್ಲೇ ಎಷ್ಟು ಅಮೌಂಟ್ ಇರ್ಬೋದು? 3000 ಅಲ್ಲ, ಅವರು ಕೊಟ್ಟಿರಲ್ರಿ. ಇಂಟು ಹಾಫ್ ಮಾಡ್ಬೇಕು, ಯಾಕಂದ್ರಿಪ್ಪ ಹಾಫ್ ಆಫೀಸ್ ಐತ್ರಿ. ಅದಕ್ಕೆ ಏನ್ರಿಪ್ಪ 1/2 ಮಾಡ್ರಿ. 1/2 ಎಷ್ಟ್ರಿಪ್ಪ ಇದು? ಹಾಫ್ 1500 ಅಲ್ಲ, ಅದು 1500 ಹೌದಲ್ಲ? ಆಮೇಲೆ ಆನ್ ಆಲ್ ಅದರ್ ಅಸೆಟ್ಸ್ ಏನು ಬ್ಲಾಕ್ ಅದು? ಆನ್ ಆಲ್ ಅದರ್ ಅಸೆಟ್ಸ್ ಹೌದಲ್ಲ? ಅವರು ಕೊಟ್ಟಿರಲ್ಲ. ಆನ್ ಆಲ್ ಅದರ್ ಅಸೆಟ್ಸ್ ಎಷ್ಟು ಕೊಟ್ಟಿರಪ್ಪ? ಅದು 1100 ಅಲ್ಲ, ಅದು 1100 ಹೌದಲ್ಲ? ಈಗ ನಿಮ್ದು ಏನ್ರಿಪ್ಪ ಎಲ್ಲ ಕ್ವಶನ್ ಮುಗಿತ್ರಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಪೂರಾ ಕ್ವಶನ್ ಮುಗಿತ್ರಿ ನಿಮ್ದು. ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ಬರ್ತೀರಿ ಈಗ? 200 ಲೈನ್ ಮಾಡಿರಿಪ್ಪ. ಈಗ ಟೋಟಲ್ ನೋಡ್ರಿಲ್ಲ 1,87,000 ಏನ್ರಿ? 1,87,000 ಒಳಗೆ ಇದು ಎಲ್ಲ ಎಕ್ಸ್ಪೆನ್ಸ್ ಲೆಸ್ ಮಾಡ್ರಿಪ್ಪ. 1,87,000 ಮೈನಸ್ 21,600 minus 3,500 minus 12,000 minus 600 minus 3,000 minus 1,500 minus 1,100 ಎಷ್ಟು ಬಂತ್ರಿಪ್ಪ ಈಗ ಅಮೌಂಟ್ ನಿಮ್ದು? 1,43,000 1,43,700 1,43,700. ಓಕೆ, ಈಗ ಮಾಡ್ರಿಪ್ಪ. ಈಗ ಇದು ಏನ್ರಿ ನಿಮ್ದು? ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದು ನಿಮ್ದು ಏನ್ರಿಪ್ಪ? ಇನ್ಕಮ್ ಫ್ರಮ್ ಪ್ರೊಫೆಷನ್. ಇಲ್ಲೇ ಬರ್ರಿಪ್ಪ. ಇಲ್ಲೇ 1,43,700. ಸಾರಿ, 1,43,700. ಇದು ಏನ್ರಿದು? ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಪ್ರೊಫೆಷನ್. ಬಂದು ನೋಡ್ರಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ರೂಪಾಯಿದು? 1,43,700. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬೇಕು ನಿಮಗೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಪೂರಾ ಕ್ವಶನ್ ನೋಡ್ರಿಪ್ಪ. ಇದು ಪೂರಾ ಕ್ವಶನ್ ನೋಡ್ರಿ ನೀವು. ಇಲ್ಲಿ ಇಲ್ಲೇ ಇನ್ಕಮ್ ಸೈಡ್, ಇಲ್ಲೇನ್ರಿ? ಇಲ್ಲೇ ಇನ್ಕಮ್ ಸೈಡ್
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಐತೆ ರೀ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನೂ ಇಲ್ಲ. ಏನ್ರಿ? ಏನೂ ಇಲ್ಲ. ಇಲ್ಲ ಅಂದ್ರೆ ಏನ್ರಿಪ್ಪ? ನಿಲ್ ಅಂತ ಬರಿಬೇಕಿಲ್ಲ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಏನ್ರಿಪ್ಪ? ನಿಲ್. ಕರೆಕ್ಟಾ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐತ್ರಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐತ್ರಿಪ್ಪ, ಕೊಟ್ಟಾರ ನೋಡ್ರಿ ಅಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೋಡ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲೈತೆ ನೋಡ್ರಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಏನ್ರಿದ್ದು? ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 1200 rupees. ಗಿಫ್ಟ್ಸ್ ಫ್ರಮ್ ಫಾದರ್ ಬರಂಗಿಲ್ಲ, ಎಕ್ಸಾಮ್ಟೆಡ್ ಅದು. ಗಿಫ್ಟ್ ಫ್ರಮ್ ಫಾದರ್ ಆಕ್ಚುಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬಟ್ ಏನ್ರಿ? ಎಕ್ಸಾಮ್ಟೆಡ್ ಅದು. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಏನ್ರಿಪ್ಪ ಇದು? ಇದೊಂದು ಏನ್ರಿಪ್ಪ? ಎಕ್ಸಾಮ್ಟೆಡ್. ಓಕೆ, ಗಿಫ್ಟ್ಸ್ ಫ್ರಮ್ ಫಾದರ್ ಎಕ್ಸಾಮ್ಟ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನ್ರಿಪ್ಪ? ಇದು ಎಕ್ಸಾಮ್ಟ್. ಆಮೇಲೆ ಪ್ರೈಸ್ ಆನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್ ಇದು ತಗೋಬೇಕು, ಅದರ್ ಸೋರ್ಸ್ 6000 rupees ನೋಡ್ರಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅದರ್ ಸೋರ್ಸ್ ತಗೋಬೇಕು. ಗಿಫ್ಟ್ ಫ್ರಮ್ ಫಾದರ್ ಇದನ್ನು ಏನ್ರಿಪ್ಪ? ಅದರ್ ಸೋರ್ಸ್, ಬಟ್ ಏನ್ರಿ? ಎಕ್ಸಾಮ್ಟ್. ಇನ್ಕಮ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಪೋಸ್ಟಲ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇದು ಏನ್ರಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬಟ್ ಏನ್ರಿ? ಎಕ್ಸಾಮ್ಟ್. ಪ್ರೈಸ್ ಆನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋಬೇಕು. ಬರ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಏನು ತಗೋಬೇಕ್ರಿ? ಫಸ್ಟ್ ಡಿವಿಡೆಂಡ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿ. ಆಮೇಲೆ ಏನಿದು? ಪ್ರೈಸ್ ಓನ್ ಅಲ್ಲ, ಏನಿದು? ಪ್ರೈಸ್ ಓನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್. ಪ್ರೈಸ್ ಆನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್ ಕರೆಕ್ಟಾ? ಹೇಳ್ರಿಪ್ಪ, ಇದು ಎಷ್ಟೈತ್ರಿ? ಇದು ತಡೀರಿ. ಹೇಳ್ರಿ. ಡಿವಿಡೆಂಟ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 1200 ಅಲ್ಲ, ಅದು 1200 ಕರೆಕ್ಟಾ? ಆಮೇಲೆ ಪ್ರೈಸ್ ಆನ್ ಇನ್ ಕ್ರಾಸ್ ವರ್ಡ್ ಪಜಲ್ಸ್ ಎಷ್ಟಿದು? 6000 rupees ಕರೆಕ್ಟಾ? ಈಗ ಅಂಡರ್ಲೈನ್ 6000 ಪ್ಲಸ್ 1200 7200 ಸೇಮ್ 7200 ನೀವು ಇಲ್ಲಿ ಬರಿಬೇಕು. 7200 ಸರಿ. $7,200 ಇದು ಏನ್ರಿ? ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದು ಏನ್ರಿಪ್ಪ? ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇದು ಏನ್ರಿದು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 7200. ಈಗ ಏನ್ರಿಪ್ಪ? ಟೋಟಲ್ ಮಾಡ್ರಿ. ಈಗ ಎಲ್ಲ 5 ಹೆಡ್ಸ್ ಮುಗಿತಲ್ಲ, ಈಗ ಈ ಟೋಟಲ್ ಮಾಡ್ರಿಪ್ಪ. ಎಷ್ಟು ಇದು? ಎಲ್ಲ ಕಡೆ ಔಟರ್ ಕಾಲಮ್ ನಿಲ್ ಐತಿರಿಪ್ಪ. ಇಲ್ಲಿ ಏನ್ರಿ? 1,43,700 ಪ್ಲಸ್ 7,200 ಎಷ್ಟು ಬಂತ್ರಿಪ್ಪ? ಇಲ್ಲ ಅಮೌಂಟ್ ನಿಮ್ದು 1,50,900. ಇದು ನಿಮ್ದು ಏನ್ರಿಪ್ಪ? ಇನ್ಕಮ್ ಗ್ರಾಸ್ ಟೋಟಲ್ ಇನ್ಕಮ್. ಇದು ಏನ್ರಿ? ನಿಮ್ದು ಗ್ರಾಸ್ ಟೋಟಲ್ ಇನ್ಕಮ್. ಈ ಥರ ಮಾಡ್ಬೇಕು ನೋಡ್ರಿ, ಈ ಥರ ಮಾಡ್ಬೇಕು. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಓಕೆ, ಸ್ಕ್ರೀನ್ಶಾಟ್ ತಗೋರಿಪ್ಪ. ಈಗ ಇದು ನಿಮ್ದು ಕ್ವೆಶನ್, ಇಲ್ಲಿಂದ ತಗೋರಿ. ವೇಟ್ ಅ ಮಿನಿಟ್. Okay, this is the question. Take the screenshot. This is the question, first half part. Next, from adjustments, this is the half part. Next, this is the solution. This is the last solution part. Got it? ओके, नाउ फॉर हिंदी मीडियम. यहाँ पे देखो क्वेश्चन क्या है आपका. वही कैश ट्रांजैक्शन तुम्हारे को दिया, रेसिप्ट्स और पेमेंट्स अकाउंट्स तुम्हारे को दिया. एक लॉयर का है, लॉयर. ठीक है. अब यहाँ पे तुम्हारे को क्या बोल रहा है? फ्रॉम द अबव
एंड अदर रिलेवेंट इन्फॉर्मेशन फर्निश्ड बिलो, कंप्यूट हिज ग्रॉस टोटल इनकम। क्या मालूम करना? जीटीआई, ग्रॉस टोटल इनकम मालूम करना, मतलब पांचों हेड निकाला यहाँ पे। तो ओके, इज नॉट ऑप्टेड फॉर सेक्शन 115 बीएससी, नॉर्मल प्रॉब्लम। ए, एस्टेब्लिशमेंट एक्सपेंसेस इंक्लूडेड, यहाँ पे जो दिया देखो, एस्टेब्लिशमेंट एक्सपेंसेस क्या है? एक्चुअली ऑफिस एक्सपेंस है। कितना है वो? 25,000। उसके अंदर उन्हें क्या बोल रहा, उसके अंदर क्या मिला है? मिक्स है। क्या है? 1000 बीइंग डोनेशन, क्या है? मिक्स है। डोनेशन को निकालना तुम लोग, माइनस करना। उसके बाद में एंड रुपीज 2400 क्या है? टूवर्ड्स कॉन्ट्रीब्यूशन टू पब्लिक प्रोविडेंट फंड। ये भी क्या है? पीपीएफ। ये भी क्या है? पर्सनल एक्सपेंस। इसको भी तुम्हें लोग माइनस करना, ठीक है, याद रख लो। हाफ ऑफ द कार एक्सपेंसेस, क्या है? कार एक्सपेंस क्या है? वे रिलेटेड टू हिज प्राइवेट पर्पज। बोले तो पर्सनल यूज। कितना यूज करता है? हाफ। हाफ पर्सनल यूज किया तो हाफ किसके लिए यूज करता? ऑफिस के लिए। ओके, डेप्रीसिएशन ऑन कार, कार के ऊपर डेप्रीसिएशन कितना दिया? रेडीमेड अमाउंट दिया तुम्हारे को। कितना रेडीमेड अमाउंट दिया तुम्हारे को? कितना? 3000 रुपीज। लेकिन तुम्हें हाफ कार पर्सनल यूज करते हैं, हाफ कार क्या करते हैं? ऑफिस यूज करते हैं। तो 3000 इंटू हाफ करना। एंड ऑल अदर ब्लॉक ऑफ असेट्स कितना है? 1100। ओके, तो लॉयर के रिलेटेड जो भी इनकम से देखो वो लेना। ओपनिंग बैलेंस तो नहीं आता। प्रोफेशनल फीस हाँ लेना। आर्बिट्रेशन फीस हाँ लेना। डिविडेंड फ्रॉम कोऑपरेटिव सोसाइटी क्या है? इनकम फ्रॉम अदर सोर्स है। गिफ्ट्स फ्रॉम फादर एक्चुअली क्या है? इनकम फ्रॉम अदर सोर्स, बट क्या है? एग्जेम्प्टेड। फादर क्या है? तो रिलेशन होता तो क्या है? एग्जेम्प्टेड। अगर गिफ्ट फ्रॉम क्लाइंट्स बोल के आया तो इनकम फ्रॉम प्रोफेशन। गिफ्ट फ्रॉम फादर बोले तो इनकम फ्रॉम अदर सोर्स, लेकिन एग्जाम होता क्यों? वो रिलेशन क्या है नहीं वहाँ पे, इसलिए। अमाउंट भी कम है। अमाउंट भी क्या है? 50,000 रुपीज से कम है। इंटरेस्ट ऑन पोस्टल एसबी अकाउंट, सेविंग बैंक अकाउंट, ये क्या एक्चुअली इनकम फ्रॉम अदर सोर्स ही है ना, लेकिन एग्जाम्प्टेड इनकम है। ये एग्जाम्प्टेड इनकम है। पीओएस भी बोलते एग्जाम्प्टेड इनकम। हाँ, उसके बाद में क्या दिया? प्राइज ऑन इन क्रॉस वर्ड पजल से क्या है? इनकम फ्रॉम अदर सोर्स है। प्रोफेशनल इनकम नहीं है ये। एक्सपेंसेस, एस्टेब्लिशमेंट एक्सपेंस के बारे में हम लोग सीखे अभी। टेलीफोन क्या है? ऑफिस। ऑफिस रेंट ऑफिस। प्रिंटिंग चार्जेस ऑफिस। कार एक्सपेंसेस 6000 रुपीज। हाफ क्या है? पर्सनल, हाफ क्या है? ऑफिस। टाइप राइटर परचेज, ये तो नहीं आता। कैपिटल एक्सपेंडिचर। हाउस होल्ड एक्सपेंस नहीं आता, पर्सनल है। डोनेशन क्या है? पर्सनल है। एडवांस इनकम टैक्स पर्सनल है। अमाउंट डिपॉजिटेड इन पोस्ट ऑफिस पर्सनल है। क्लोजिंग बैलेंस क्या है? पर्सनल है, सॉरी नहीं आता। तो निकालो अभी। इनकम कंप्यूटेशन ऑफ ग्रॉस टोटल इनकम ऑफ मिस्टर लॉयर फॉर द असेसमेंट ईयर 20 to 23 पर्टिकुलर अमाउंट। ओके, ग्रॉस टोटल इनकम मालूम करें हम, पांचों हेड निकालना। इनकम फ्रॉम सैलरी नहीं दिया तो नील। इनकम फ्रॉम हाउस प्रॉपर्टी वो भी नहीं दिया, नील। इनकम, सॉरी, इनकम फ्रॉम हाउस प्रॉपर्टी में नहीं आता है। इनकम फ्रॉम बिजनेस और प्रोफेशन में थोड़ा रॉन्ग किया मैं, थोड़ा रॉन्ग किया। क्या बोले तो ये इसको कट करना, कंट्रोल एक्स, इसको कट करना, यहाँ पे डालना ऊपर। ओके, अब करेक्ट है। थर्ड, इनकम फ्रॉम बिजनेस और प्रोफेशन है, उसके अंदर इनकम सर प्रोफेशनल फीस लो, आर्बिट्रेशन फीस लो, दोनों को ऐड करके यहाँ पे लिख लो। ये 1,87,000 लेस अलावेबल एक्सपेंसेस। मैं तुम्हारे को बोला था ना यहाँ पे एस्टेब्लिशमेंट एक्सपेंसेस कितना हो? 25,000। उसके अंदर क्या मिला सो है? 1,000 रुपीज और 2,400 रुपीज, दोनों क्या है? पर्सनल एक्सपेंसेस को माइनस करो तो तुम्हारे क्या मिलता है? 21,600। ओके, इसके बाद में क्या दिया? टेलीफोन ऑफिस है, ऑफिस रेंट ऑफिस है, प्रिंटिंग चार्जेस भी क्या है? ऑफिस है। तीनों को लो, तीनों को यहाँ पे लो, है ना? यहाँ पे टेलीफोन है, उसके बाद में ऑफिस रेंट है, उसके बाद में प्रिंटिंग चार्जेस है, तीनों को लो। अब क्या बचा? कार एक्सपेंसेस बचा कितना? 6,000 रुपीज। हाँ, लेकिन कार के बारे में क्या बोल रहा है? बी एडजस्टमेंट में हाफ क्या है? पर्सनल है, तो हाफ क्या है? ऑफिस है। कार एक्सपेंसेस हम लोग क्या लेना? सिर्फ ऑफिस लेना। कार एक्सपेंसेस ऑफिस है। 6,000 इंटू हाफ कितना होता? 3,000 रुपीज। ओके, इतना होने के बाद में क्या दिया? टाइप राइटर परचेस तो नहीं आता, कैपिटल एक्सपेंडिचर होता इसलिए नहीं आता। हाउस होल्ड पर्सन होता नहीं आता। डोनेशन पर्सनल। एडवांस इनकम टैक्स पर्सनल। अमाउंट डिपॉजिटेड इन पोस्ट ऑफिस पर्सनल। क्लोजिंग बैलेंस तो नहीं आता। बचा क्या अभी? यहाँ देखो, डेप्रीसिएशन ऑन कार के ऊपर कितना? 3,000 रुपीज। अदर ब्लॉक ऑफ असेट्स के ऊपर कितना? 1,100 लिख लो यहाँ पे। यहाँ पे डेप्रीसिएशन ऑन कार के ऊपर कितना हो? 3,000 रुपीज। लेकिन तुम्हारा कार क्या है? हाफ ऑफिस है, हाफ पर्सनल हाफ ऑफिस है, इसलिए हाफ लो। कितना था? 1,500। नेक्स्ट क्या है? और अदर ब्लॉक का असेट्स कितना है? वो 1,100 रुपीज। तो कितना था इसका? 1,87,000 में से ये सभी एक्सपेंस को माइनस करने के बाद में कितना बचा तुम्हारा? 1,43,700। ये क्या तुम्हारा इनकम फ्रॉम प्रोफेशन? सेम 1,43,700 बाजू में लिख लो। उसके बाद में इनकम फ्रॉम कैपिटल गेन तुम्हारे को नहीं दिया, इनकम फ्रॉम कैपिटल गेन, शॉर्ट टर्म कैपिटल गेन, लॉन्ग टर्म कैपिटल गेन बोल के नहीं दिया, इसलिए नील।
उसके बाद में इनकम फ्रॉम अदर सोर्सेस दिया दो, इनकम फ्रॉम अदर सोर्स दिया तुम्हारे को, यहाँ पे देखो इनकम साइड में देख लो, इनकम साइड में डिविडेंड फ्रॉम कोऑपरेटिव सोसाइटी, इनकम फ्रॉम अदर सोर्स लेना है इसको, गिफ्ट फ्रॉम अदर, एक्चुअली इनकम फ्रॉम अदर सोर्स लेकिन एग्जाम्प्ट, इंटरेस्ट ऑन पोस्टल एसबी अकाउंट, इनकम फ्रॉम अदर सोर्स लेकिन एग्जाम्प्ट, प्राइस ऑन इन क्रॉसवर्ड पजल से इनकम फ्रॉम अदर सोर्स, लो अभी इनकम फ्रॉम डिविडेंड फ्रॉम कोऑपरेटिव सोसाइटी और क्रॉसवर्ड पजल्स, लो कितना था 1200, 6000, 7200, क्या है ये, इसको यहाँ पे इसको थोड़ा एडजस्ट कर लेंगे, ओके कितना है ये 7200, क्या है ये इनकम फ्रॉम अदर सोर्सेस, सेम टू यहाँ पे लिख लो 7200। अब 1,43,700 उसमें क्या करना, ऐड करना किसको 7,200 को, कितना था तुम्हारा 1,53,900, ये तुम्हारा क्या है ग्रॉस टोटल इनकम, यहाँ पे तुम्हारा क्या हुआ सोल्यूशन क्लोज हुआ। ओके ले लो स्क्रीनशॉट, ये आपका क्वेश्चन फर्स्ट, दिस इज द क्वेश्चन, ओके this is the from adjustments to incomes, half part solution. Next from allowable expenses to this whole question completed. Got it? Okay, we'll see last question. Okay, come to the last question. This is the question, last question. From the following profit and loss account of Mr. Anil, compute his gross total income for the assessment year 22-23, assuming the assessee has not opted for section 115 BSc. Okay, or the profession entry pa, or the profession ಏನು ಗೊತ್ತಿಲ್ಲ ನಮಗೆ, ಅವ್ರದ್ದು ಪ್ರೊಫೆಷನ್ ಏನ್ರಿ ಪಾ ಗೊತ್ತಿಲ್ಲ ನಮಗೆ, ಪ್ರೊಫೆಷನ್ ಏನು ಗೊತ್ತಿಲ್ಲ ಆ್ಯಕ್ಚುಲಿ, ಇದು ಇನ್ಕಮ್ ಫ್ರಮ್ ಬಿಸ್ನೆಸ್, ಇದು ಇನ್ಕಮ್ ಫ್ರಮ್ ಬಿಸ್ನೆಸ್, ಓಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡೋಣ ರೀ, ಆಮೇಲೆ ಬಿಸ್ನೆಸ್ ತಗೋತೀನಿ ರೀ ಅವಾಗ ನೋಡ್ತೀನಿ ರೀ, ಓಕೆ ಇಷ್ಟು ಮಟ್ಟ ಮುಗಿತಲ್ಲ, ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು, ವಿ ವಿಲ್ ಸಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಸೆಷನ್, ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು.